प्रज्ञाय शुद्धविद्याय नभ्राय च नमो नमः। यो विप्रलम्भविपरीतमतिप्रभेदवादान्निरस्य कृतवान् भुवि तत्त्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। भवति यदनुभावादेडमोकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अनवद्यात्मचारित्र्यं वादितद्योतभास्करं विद्यामान्यगुरुं वन्दे विद्याविद्योतभास्वरम्। महत्कृतिशतैर्नित्यं विश्वरक्षणदीक्षितान् विश्वेशतीर्थचरणान् वन्दे विद्यागुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। श्रीगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम् हरिः ओम् हरिः ओम्। आपदाम् अपहर्तारम् दातारम् सर्वसम्पदाम् लोकाभिरामम् श्रीरामम् भूयो भूयो नमाम्यहम्। राघवो विजयम् दद्यात् मम सीतापतिप्रभुः राघवस्य पदद्वन्द्वम् दद्यादमितवैभवम्। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। ಏಕಾದಶಿಯ ಈ ಶುಭ ದಿವಸದಲ್ಲಿ ರಾಮಾಯಣದ ಮೂಲಕ ರಾಮಚಂದ್ರನನ್ನು ನೋಡುವ ದೊಡ್ಡ ಭಾಗ್ಯ ಅದು ನಮ್ಮ ಪಾಲಿಗೆ ಒದಗಿ ಬಂದಿದೆ. ಭಗವಂತ ಶ್ರೀರಾಮಚಂದ್ರನಾಗಿ ಅವತಾರವನ್ನ ಮಾಡಿ ಸಮಸ್ತ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಉತ್ತಮವಾದ ಆದರ್ಶವನ್ನು ಕೊಟ್ಟ ವ್ಯಕ್ತಿ ಅವ ಶ್ರೀರಾಮಚಂದ್ರ. ಅಂಥ ರಾಮನ ನಡೆ ಮತ್ತು ಕೃಷ್ಣನ ನುಡಿ ಇವೆರಡೂ ನಮ್ಮ ಜೀವನದಲ್ಲಿ ಬಂತು ಅಂತಾದರೆ ಹಿಡಿದು ಬೀಳುವ ಪ್ರಸಂಗ ನಮ್ಮ ಜೀವನದಲ್ಲಿ ಬರೋದಿಲ್ಲ. ದುಃಖ ನಮ್ಮಿಂದ ಬಹಳ ದೂರ ಆಗಿಬಿಡುತ್ತೆ. ಅಷ್ಟು ಉತ್ತಮವಾದ ಆದರ್ಶವಾದ ನಡೆ ಮತ್ತು ನುಡಿ ಅದು ಭಗವಂತನ ರಾಮಕೃಷ್ಣ ಅವತಾರಗಳಿಂದ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಇಂಥ ಶ್ರೀರಾಮಚಂದ್ರ ಹನುಮಂತನ ಮೂಲಕ ತಾನು ಸುಗ್ರೀವನ ಸ್ನೇಹವನ್ನ ಬೆಳೆಸಿದ್ದಾನೆ. ಸುಗ್ರೀವನ ಸ್ನೇಹವನ್ನ ಬೆಳೆಸಿದ ಶ್ರೀರಾಮಚಂದ್ರ ವಾಲಿಯ ಕೆಲವೊಂದು ಕರ್ಮಗಳನ್ನೆಲ್ಲ ತಿಳಿದು ಅನ್ಯಾಯವನ್ನ ಮಾಡಿದ ಸುಗ್ರೀವನಿಗೆ ವಾಲಿಗೆ ಸುಗ್ರೀವನ ಪರವಾಗಿ ತಾನು ಭರವಸೆಯನ್ನು ಕೊಡ್ತಾ ಇದ್ದಾನೆ ಶ್ರೀರಾಮಚಂದ್ರ. ಸೀತೆಯ ಕೆಲವೊಂದು ಕುರುಹುಗಳನ್ನು ಕೂಡ ತೋರಿಸಿದ. ಬಹಳ ದುಃಖಿತನಾದ ಶ್ರೀರಾಮಚಂದ್ರ ಕೂಡಲೇ ಪ್ರತಿಜ್ಞೆಯನ್ನೇ ಮಾಡಿಬಿಟ್ಟಿದ್ದಾನೆ. ನಿರಪರಾಧಿಯಾದ ಸೀತೆಯನ್ನ ಅಪಹರಣ ಮಾಡಿದ ಆ ವಾಲಿಯನ್ನ ಸರ್ವಥಾ ನಾನು ಬಿಡೋದಿಲ್ಲ, ಪಾತಾಳದಲ್ಲಿ ತಾನು ಅಡಗಿದ್ದರೂ ಕೂಡ ಅವನನ್ನ ನಾನು ಸಂಹಾರ ಮಾಡುತ್ತೇನೆ ಎನ್ನುವ ಪ್ರತಿಜ್ಞೆ. ಅದರ ಜೊತೆಗೆ ಸುಗ್ರೀವನಿಗೆ ಕರ್ತವ್ಯದ ಪಾಲನೆಯ ಜವಾಬ್ದಾರಿ, ಜೊತೆಗೆ ರಾಮಚಂದ್ರ
ವಿಶೇಷವಾಗಿರತಕ್ಕಂಥ ಅಭಯವನ್ನು ಕೂಡ ಸುಗ್ರೀವನಿಗೆ ತಾನು ಕೊಟ್ಟಿದ್ದಾನೆ ಅನ್ನುವ ಅಂಶವನ್ನ ನಿನ್ನೆ ದಿವಸ ನಾವು ತಿಳಿದಿದ್ದೇವೆ. ಇಷ್ಟೆಲ್ಲ ಶ್ರೀರಾಮಚಂದ್ರನ ಅಭಯವನ್ನ ಪಡೆದುಕೊಂಡರೂ ಕೂಡ ವಾಲಿಗೆ ಮಾತ್ರ, ಸುಗ್ರೀವನಿಗೆ ಮಾತ್ರ ವಾಲಿಯ ಭಯ ಹೋಗಲಿ. ಸಾಕ್ಷಾತ್ ಶ್ರೀರಾಮಚಂದ್ರ ಇದ್ದಾನೆ ನನ್ನ ಬಳಿಯಲ್ಲಿ, ಅವನಿಂದ ಬೇಕಾದಷ್ಟು ನಾವು ಅಭಯವನ್ನು ಪಡೆದಿದ್ದೇನೆ, ಹಾಗಾಗಿ ವಾಲಿಯ ಬಗ್ಗೆ ನನಗೆ ಭಯ ಬೇಡ ಅನ್ನುವ ಜ್ಞಾನ ಕೊನೆಯವರೆಗೂ ಅವನಿಗೆ ಸುಗ್ರೀವನಿಗೆ ಬರಲಿಲ್ಲ. ಅದಕ್ಕೋಸ್ಕರ ಯಾಕೆಂದ್ರೆ ವಾಲಿಯ ಪರಾಕ್ರಮವನ್ನ ಕಣ್ಣಾರೆ ಕಂಡುಬಿಟ್ಟಿದ್ದಾನೆ ಸುಗ್ರೀವ. ಶ್ರೀರಾಮಚಂದ್ರನನ್ನ ಈಗ ನೋಡ್ತಾ ಇದ್ದಾನೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ರಾಮ ಅಂದ್ರೆ ಏನು ಅಂತ ಗೊತ್ತಿದ್ದಿದ್ರೆ ಈಗ ಮಾತನಾಡ್ತಾ ಇರಲಿಲ್ಲ. ಆದರೂ ಹನುಮಂತನ ಮೂಲಕ ರಾಮನ ಭೇಟಿಯಾಗಿದೆ. ಇಷ್ಟಾದರೂ ಕೂಡ, ಇಷ್ಟು ಅಭಯವನ್ನ ಕೊಟ್ಟರೂ ಶ್ರೀರಾಮಚಂದ್ರನ ಕೀರ್ತಿ ಇದು ಎಲ್ಲ ಕಡೆ ಹಬ್ಬಿಬಿಟ್ಟಿದೆ. ಆದರೂ ಸುಗ್ರೀವ ರಾಮನ ಮೇಲೆ ಸಂಶಯ ಪಡೆದಾಗಿದೆ. ಅಷ್ಟು ರಾಮನ ಮೇಲೆ ಸಂಶಯ ಬರಲಿಕ್ಕೆ ಕಾರಣ ವಾಲಿಯ ಪರಾಕ್ರಮದ ರುಚಿಯನ್ನ ಕಂಡವ ಸುಗ್ರೀವ. ಹಾಗಾಗಿ ರಾಮನನ್ನ ಕುರಿತು ಹೇಳ್ತಾ ಇದ್ದಾನೆ, ನೀನೇನೋ ಅಭಯವನ್ನ ಕೊಟ್ಟು ಬಿಟ್ಟಿಯಪ್ಪ ಶ್ರೀರಾಮಚಂದ್ರ, ಆದರೆ ಒಬ್ಬ ವ್ಯಕ್ತಿಯನ್ನ, ನಮ್ಮ ಎದುರಾಳಿಯನ್ನ ಗೆಲ್ಲಬೇಕು ಅಂತಾದರೆ ಒಂದು ನಿಯಮ ಇದೆ. ಯಾವಾಗ ಗೆಲ್ಲಿಕ್ ಸಾಧ್ಯ ಶತ್ರುವನ್ನ? ಅವನಿಗಿಂತ 4 ಪಟ್ಟು ಶಕ್ತಿ ಜಾಸ್ತಿ ಇದ್ದರೆ ಶತ್ರುವನ್ನ ಗೆಲ್ಲಬಹುದು. ಇದು ನಿಯಮ, ಜಗದ ನಿಯಮ ಇದು. ಇಬ್ಬರು ಸಮಾನವಾದ ಬಲವುಳ್ಳವರಾದರೆ ಯಾರಿಗೂ ಜಯ ಸಿಗೋದಿಲ್ಲ. ನಿರಂತರ ಯುದ್ಧ ಮಾಡ್ತಾ ಇರಬೇಕಾಗುತ್ತೆ. ಒಂದು ಪಂದ್ಯದಲ್ಲೇ ಆಗಲಿ ಅಥವಾ ಏನು ಬೇರೆ ಬೇರೆ ಯುದ್ಧದಲ್ಲೇ ಆಗಲಿ, ಸಮಾನ ಬಲವುಳ್ಳವರಾಗಿಬಿಟ್ರೆ ಯಾರಿಗೂ ಸೋಲಿಲ್ಲ, ಯಾರಿಗೂ ಜಯ ಇಲ್ಲ. ಹಾಗಾಗಿ ಎದುರಾಳಿಯನ್ನ, ಶತ್ರುವನ್ನ ನಾವು ಗೆಲ್ಲಬೇಕು ಅಂತ ಆದರೆ ಆ ಶತ್ರುವಿಗಿಂತ 4 ಪಟ್ಟು ಶಕ್ತಿ ನಮ್ಮಲ್ಲಿ ಜಾಸ್ತಿ ಇರಬೇಕು. ಇದು ಗೆಲ್ಲಿಕ್ಕೆ. ಈಗ ವಾಲಿಯನ್ನ ಸಂಹಾರ ಮಾಡಬೇಕು ಅಂತ ನಿನ್ನಲ್ಲಿ ಪ್ರಾರ್ಥನೆ. ವಾಲಿಯನ್ನ ನಿಗ್ರಹ ಮಾಡಬೇಕು, ವಾಲಿಯನ್ನ ಸಂಹಾರ ಮಾಡಬೇಕು. ವಾಲಿಯ ಸಂಹಾರ ಮಾಡಬೇಕು ಅಂತಾದರೆ, ಒಬ್ಬ ವ್ಯಕ್ತಿಯ ಸಂಹಾರ ಮಾಡಬೇಕು ಅಂತಾದರೆ ಆ ವ್ಯಕ್ತಿಯಲ್ಲಿರುವ ಪರಾಕ್ರಮಕ್ಕಿಂತ 10 ಪಟ್ಟು ಪರಾಕ್ರಮ ಸಂಹಾರ ಮಾಡುವವರಲ್ಲಿ ಇರಬೇಕು. ಇದು ಜಗದ ನಿಯಮ. ಅದು ಉಂಟಾ ಇಲ್ವಾ? ಈಗ ಅದು ಪರೀಕ್ಷೆ ಮಾಡುವಂತಹ ಪ್ರಸಂಗ ಅದು ಸುಗ್ರೀವನಿಗೆ ಬಂದಿದೆ. ಅದು ಸಂಶಯದಿಂದಾಗಿ ರಾಮನನ್ನೇ ಪರೀಕ್ಷೆ ಮಾಡಲಿಕ್ಕೆ ಮುಂದಾದವ ಅವ ಸುಗ್ರೀವ. ಏಕೆಂದರೆ ವಾಲಿಯ ಬಗ್ಗೆ ಅಷ್ಟು ಉತ್ತಮವಾಗಿರತಕ್ಕಂಥ ತಿಳುವಳಿಕೆಯನ್ನ, ಅವನ ಪರಾಕ್ರಮದ ಅರಿವನ್ನ ಅನೇಕ ಬಾರಿ ಕಂಡವ ಸುಗ್ರೀವ. ಹಾಗಾಗಿ ರಾಮನ ಬಳಿಯಲ್ಲಿ ಹೇಳಿಕೊಂಡ. ಅದಕ್ಕೋಸ್ಕರ ವಾಲಿಯನ್ನ ಸಂಹಾರ ಮಾಡಬೇಕು ಅಂತಾದರೆ ಅವನಿಗಿಂತ 10 ಪಟ್ಟು ಶಕ್ತಿ ನಿನ್ನಲ್ಲಿ ಇರಬೇಕು. ಆ ನಂಬಿಕೆಗೋಸ್ಕರ ನಾನು ಕೇಳ್ತಾ ಇದ್ದೇನೆ. ದೂರದಲ್ಲಿ ಒಂದು ಶರೀರವನ್ನ, ಮೃತ ಶರೀರವನ್ನು ತೋರಿಸಿದ. ಆ ಶರೀರ ನೋಡಿದರೆ ಪರ್ವತಾಕಾರದಲ್ಲಿ, ಪರ್ವತದಂತೆ ಆ ಶರೀರ ಕಾಣಿಸ್ತಾ ಇದೆ. ಅದರ ಬಗ್ಗೆ ಸುಗ್ರೀವ ಪರಿಚಯವನ್ನು ಮಾಡಿಸಿಕೊಟ್ಟ. ನೋಡು, ಇದು ದುಂದುಭಿ ಎನ್ನುವ ಒಬ್ಬ ದೈತ್ಯ. ಆ ದೈತ್ಯನ ಶರೀರ ಇದು. ಇಲ್ಲಿಗೆ ಯಾಕೆ ಬಂದ್ಬಿತ್ತು ಅಂತ ಪ್ರಶ್ನೆ ಮಾಡಬೇಡ. ಅದರ ಹಿಂದೆ ಒಂದು ಕಥೆ ಇದೆ. ಈ ದುಂದುಭಿ ಎನ್ನುವ ರಾಕ್ಷಸ ಮೊದಲು ಅವನಿಗೆ ಯುದ್ಧ ಮಾಡಬೇಕು ಅಂತ ಅನ್ನಿಸ್ತಂತೆ. ಯುದ್ಧ ಮಾಡಬೇಕು ಅಂತ ಹೋದಾಗ ವರುಣನ ಬಳಿಗೆ ಹೋದ. ಸಮುದ್ರಗಳ ರಾಜ ವರುಣ ಅವನ ಬಳಿಗೆ ಹೋಗ್ತಾ ಇದ್ದಾನೆ. ಯುದ್ಧ ಮಾಡು ನನ್ನ ಬಳಿಯಲ್ಲಿ ಅಂತಂದ. ಇವನ ಪರಾಕ್ರಮವನ್ನು ಕಂಡು, ಇವನ ಪರ್ವತದಂತಹ ಆಕಾರವನ್ನು ಕಂಡು ವರುಣ ಹೆದರಿದ. ಅವ ಹೇಳ್ತಾ ಇದ್ದಾನೆ, ಈ ದೈತ್ಯ ಸಾಧಾರಣ ಅಲ್ಲ ಅಂತ ತಿಳಿದ ವರುಣ, ನಿನಗೆ ಸಾಮರ್ಥ್ಯ ಇದೆ ಅಂತಾದರೆ ಹಿಮಾಲಯನ ಬಳಿಗೆ ಹೋಗು, ಅವ ಯುದ್ಧ ಮಾಡುತ್ತಾನೆ ಅಂತ ಹೇಳಿ ತಾನು ತಪ್ಪಿಸಿಕೊಳ್ಳಿಕ್ಕೆ ಹಿಮಾಲಯದ ಮೇಲೆ ಎತ್ತು ಹಾಕಿಬಿಟ್ಟ. ಹಿಮಾಲಯನ ಬಳಿಗೆ ಹೋದ. ಹಿಮಾಲಯ ಅವನು ಕೂಡ ಹೆದರ್ತಾ ಇದ್ದಾನೆ. ಅವ ಏನು ಮಾಡಿದ, ನನಗಿಂತಲೂ ಹೆಚ್ಚು ನನಗೆ ಯುದ್ಧದಲ್ಲಿ ಸಾಮರ್ಥ್ಯ ಇದೆ ಅಂತಾದರೆ ವಾಲಿಯ ಬಳಿಗೆ ಹೋಗು ಅಂತ ವಾಲಿಯ ಬಳಿಯಲ್ಲಿ ಕಳಿಸಿದ. ಯಾಕೆ ಅಂದ್ರೆ ವಾಲಿ ಅಷ್ಟು ಪರಾಕ್ರಮಿ. ಇಂಥ ಪರಾಕ್ರಮಿಯಾದ ವಾಲಿ ರಾವಣೋ ಲೋಕರಾವಣ ಅಂತ ನಾವು ಕೇಳುತ್ತೇವೆ. ಸಮಗ್ರ ಲೋಕವನ್ನೇ ನಡುಗಿಸಿದ ವ್ಯಕ್ತಿ ಅವ ರಾವಣ.
ಅಂಥ ರಾವಣನನ್ನು ಕೂಡ ಬಗ್ಗು ಬಡಿದ ವ್ಯಕ್ತಿ ಅವ ಈ ವಾಲಿ. ಎಷ್ಟು ಪರಾಕ್ರಮಿ ಎಂದರೆ, ರಾವಣನಿಗೆ ಯಾರೋ ಒಬ್ರು ಹೇಳಿದ್ರು, ರಾವಣ, ನಿನಗಿಂತ ವಾಲಿ ಬಹಳ ಪರಾಕ್ರಮಿ. ರಾವಣನಿಗೊಂದು ಹವ್ಯಾಸ, ನನಗಿಂತ ಯಾರು ಪರಾಕ್ರಮಿಗಳು ಮತ್ತೊಬ್ಬರು ಇರಬಾರದು, ನಾನೇ ಪರಾಕ್ರಮಿ ಆಗಿರಬೇಕು. ವಾಲಿಯನ್ನು ಪರಾಕ್ರಮಿ ಅಂತ ಹೇಳ್ತಾ ಇದ್ದಾರೋ ಇಲ್ವೋ, ಹಾಗಾದ್ರೆ ನಾವು ಅವರನ್ನು ಗೆದ್ದು ಬಿಡುತ್ತೇವೆ. ಇನ್ನೂ ಒಂದು ಹವ್ಯಾಸ ಇದೆ ರಾವಣನಿಗೆ, ಲೋಕದಲ್ಲಿ ಯಾವುದ್ಯಾವುದು ಸುಂದರವಾದದ್ದು ಅದೆಲ್ಲ ನನ್ನ ಲಂಕಾಪಟ್ಟಣದಲ್ಲಿ ಇರಬೇಕು ಅಂತ ರಾವಣ ಬಯಸುವ. ಹಾಗಾಗಿಯೇ ಯಾರೋ ಒಬ್ರು ಹೇಳಿದ್ರು, ದೇವೇಂದ್ರನ ಅಮರಾವತಿ ಬಹಳ ಚೆನ್ನಾಗಿದೆ ಅಂತ. ಯಾರು ಕಟ್ಟಿದ್ದು? ದೇವಶಿಲ್ಪಿಯಾದ ವಿಶ್ವಕರ್ಮ. ಕರೆಸಿದ ರಾವಣ. ಆ ವಿಶ್ವಕರ್ಮನನ್ನ ಕರೆಸಿ, ಆ ವಿಶ್ವಕರ್ಮನ ಕೈಯಿಂದಲೇ ತನ್ನ ಲಂಕಾಪಟ್ಟಣವನ್ನ, ಅಮರಾವತಿಗಿಂತಲೂ ಸ್ವರ್ಗಕ್ಕಿಂತಲೂ ನನ್ನ ಲೋಕ ಅದು ಚೆನ್ನಾಗಿರ್ಬೇಕು, ಹಾಕಟ್ಟು ಅಂತ ಆಜ್ಞೆ ಮಾಡಿ ವಿಶ್ವಕರ್ಮನ ಮೂಲಕ ತನ್ನ ಲಂಕಾಪಟ್ಟಣವನ್ನ ನಿರ್ಮಾಣ ಮಾಡಿಕೊಂಡವ ಅವ ರಾವಣ. ಎಲ್ಲ ಲೋಕಪಾಲ ದೇವತೆಗಳನ್ನ, ದಿಗ್ದೇವತೆಗಳನ್ನ ತನ್ನ ಅಂಚಿನಲ್ಲಿ ಇಟ್ಟುಕೊಂಡವ ರಾವಣ. ಇಂಥ ಮಹಾಪರಾಕ್ರಮಿ. ಅವನಿಗೆ ವಾಲಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅಂತ ಅನ್ನಿಸ್ತು. ಓಡಿ ಬಂದ. ಆಗ ವಾಲಿ ಒಂದು ಪ್ರಾತಃ ಕಾಲದಲ್ಲಿ ಒಂದು ಸಮುದ್ರದ ತೀರದಲ್ಲಿ ಕುಳಿತು ಅನೇಕ ಮಾಡ್ತಾ ಇದ್ದ. ಇವ ಬಂದು ಕೀಟಲೆ ಮಾಡ್ಲಿಕ್ಕೆ ಶುರು ಮಾಡಿದ, ಉಪಟಳ ಕೊಡ್ಲಿಕ್ಕೆ ಶುರು ಮಾಡಿದ. ಸಿಟ್ಟು ಬಂತು ವಾಲಿಗೆ. ಆ ರಾವಣನನ್ನ ಅನಾಮತ್ತಾಗಿ ತೆಗೆದು ತನ್ನ ಕಂಕಳಲ್ಲಿ ಇಟ್ಕೊಂಡ್ಬಿಟ್ಟ ರಾವಣನ. ಏನು ಹೆದರಲಿಲ್ಲ ವಾಲಿ, ಯಾಕೆಂದ್ರೆ ಅವನಿಗಿಂತ 100 ಪಟ್ಟು ಜಾಸ್ತಿ ಇರುವ ಪರಾಕ್ರಮ. ಹಾಗಾಗಿ ಅವನನ್ನ ಕಂಕಳಲ್ಲಿ ಇಟ್ಕೊಂಡ್ಬಿಟ್ಟ. ಏನ್ ಮಾಡೋದು, ಬಿಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ರಾವಣನಿಗೆ. ಮಧ್ಯಾಹ್ನ ಕಾಲ ಬಂತು. ಮಧ್ಯಾಹ್ನ ಕಾಲಕ್ಕೆ ಇನ್ನೊಂದು ಸಮುದ್ರಕ್ಕೆ ಹಾರಿದ ವಾಲಿ. ಆಗಲೂ ಅವ ಅಲ್ಲೇ ಕೂತಿದ್ದಾನೆ. ಸಾಯಂಕಾಲದ ಅನ್ನಕ್ಕೆ ಮತ್ತೊಂದು ಸಮುದ್ರಕ್ಕೆ ಹಾರಿದ. ಆಗಲೂ ರಾವಣ ಆ ವಾಲಿಯ ಕಂಕಳಲ್ಲೇ ಕೂತುಕೊಂಡಿದ್ದಾನೆ, ಬಿಡಿಸಿಕೊಂಡು. ಕೊನೆ ಶರಣಾಗತನ, ಬಾ ಇನ್ನೆಂದು ನಿನ್ ಸುದ್ದಿ ಬರೋದಿಲ್ಲ, ನನ್ನ ಬಿಟ್ಟು ಬಿಡು ಅಂತ ರಾವಣ ವಾಲಿಗೆ ಶರಣಾಗತನಾದ. ಇಂಥ ವಾಲಿ, ಅವನ ಪರಾಕ್ರಮ ಅಷ್ಟಿಷ್ಟಲ್ಲ. ಹುಟ್ಟಿದಾಗಿನಿಂದ ಸಹೋದರರಾಗಿ ಬೆಳೆದು ಬಂದು ವಾಲಿ ಎಷ್ಟು ಪರಾಕ್ರಮಿ ಅನ್ನೋದನ್ನ ಕಣ್ಣಾರೆ ಕಂಡಿದ್ದಾನೆ ಸುಗ್ರೀವ. ಹಾಗಾಗಿ ರಾಮನ ಬಳಿಯಲ್ಲಿ ಇಷ್ಟೆಲ್ಲ ಸಂಶಯವನ್ನ ತಾನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ಆ ಹಿಮಾಲಯ ಹೇಳಿದ, ನಿನಗೆ ಪರಾಕ್ರಮವನ್ನ ತೋರಿಸಬೇಕು ಅಂತಾದ್ರೆ ಹೋಗು ವಾಲಿಯ ಬಳಿಯಲ್ಲಿ ಅಂತ ವಾಲಿಯ ಬಳಿಯಲ್ಲಿ ಕಳಿಸಿದ. ಆ ದುಂದುಭಿ ವಾಲಿಯ ಬಳಿಯಲ್ಲಿ ಬರುವಾಗ ಒಂದು ಮಹಿಷದ ಆಕೃತಿಯನ್ನ ತೆಗೆದುಕೊಂಡು ಬರ್ತಾ ಇದ್ದ. ಬಂದು ಯುದ್ಧಕ್ಕೆ ಕರೆದರೆ ವಾಲಿಗೊಂದು ಚಟ. ಯಾರು ಯುದ್ಧಕ್ಕೆ ಕರೆದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ. ಧರ್ಮರಾಜನಿಗೂ ಇಂಥದ್ದೇ ಒಂದು ಸ್ವಭಾವ ಇತ್ತು ನೋಡಿ. ಯಾರ ದ್ಯೂತಕ್ಕೆ ಕರೆದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ, ನಾನು ಆಡಿಯೇ ಬಿಡ್ತೇನೆ. ಅದನ್ನೇ ಅವರೆಲ್ಲ ಅದನ್ನು ಪ್ಲಸ್ ಪಾಯಿಂಟ್ ಆಗಿ ತಗೊಂಡ್ಬಿಟ್ಟು ದುರ್ಯೋಧನ ಕರೆದರೆ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿ ಅವನನ್ನ ಮೋಸದಿಂದ 2ನೇ ಬಾರಿ ಕರೆದು ಧರ್ಮರಾಜನ ಸೋಲಿಸುವುದು. ವಾಲಿಯದ್ದು ಹಾಗೆ, ಯಾವಾಗ ಯುದ್ಧಕ್ಕೆ ಕರೆದ್ರು ನಾನು ಹೋಗ್ತೇನೆ ಅನ್ನೋದು ಅವನ ಹವ್ಯಾಸ, ಅವನದ್ದೊಂದು ಅಭ್ಯಾಸ. ಹಾಗಾಗಿ ಈ ಮಹಿಷಾಕೃತಿಯಲ್ಲಿ ಬಂದ ದುಂದುಭಿ ಭಾರಿ ದೈತ್ಯ. ಆದರೆ ವಾಲಿಯ ಮುಂದೆ ಅವನ ಆಟ ಏನು ನಡೆಯಲಿಲ್ಲ. ಒಂದೇ ಒಂದು ಹಸ್ತ ತಲದಿಂದ ಬಡದ ವಾಲಿ, ಸತ್ತೇ ಹೋದ ಅವ ಮಹಿಷಾಕೃತಿಯಲ್ಲಿ ಬಂದ ದುಂದುಭಿ. ಒಂದು ತಲಪ್ರಹಾರದಿಂದ, ಅಂಗೈಯ ತಲಪ್ರಹಾರದಿಂದ ಆ ಮಹಿಷಾಕೃತಿಯಲ್ಲಿ ಬಂದ ದುಂದುಭಿ ರಾಕ್ಷಸ ಸತ್ತೇ ಹೋದ. ಲೆಕ್ಕ ಹಾಕಿ ಎಂಥ ಪರಾಕ್ರಮ ಇರಬಹುದು ವಾಲಿಗೆ. ಇಂಥ ವಾಲಿ ಅವನನ್ನ ಕೊನೆಗೆ ಗರ 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 ತಿರುಗಿಸಿ ಅದನ್ನ 1 ಯೋಜನ ದೂರಕ್ಕೆ ಅವನನ್ನು ಒಗೆದು ಬಿಟ್ಟ. ಆ ಶರೀರವನ್ನು, ದುಂದುಭಿಯ ಶರೀರ ಅದು ಬಂದು ಈ ಋಷ್ಯಮೂಕ ಪರ್ವತದಲ್ಲಿ, ಆ ಋಷ್ಯಮೂಕ ಪರ್ವತದಲ್ಲಿ ಬಂದು ಬಿದ್ದಾಗ ಆ ರಭಸಕ್ಕೆ ಅವನ ದೇಹದಲ್ಲಿದ್ದ ರಕ್ತ ಎಲ್ಲಾ ಕಡೆ ಚೆಲ್ಲಿ ಬಿಡಿತು. ಇದೇ ಋಷ್ಯಮೂಕ ಪರ್ವತದಲ್ಲಿ ಮತಂಗ ಅಂತ ಒಬ್ಬರು ಋಷಿಗಳ ಆಶ್ರಮ ಇದೆ. ಈ ದುಂದುಭಿಯ ಮೃತ ಶರೀರದ ರಕ್ತ ಎಲ್ಲವೂ ಕೂಡ ಹೋಗಿ ಆ ಆಶ್ರಮದಲ್ಲಿ ಬಿದ್ದಾಗ ಆ ಮತಂಗ ಋಷಿಗಳಿಗೆ ಅಪವಿತ್ರವಾದ ಆ ಪರಿಸರವನ್ನ ಕಂಡಾಗ, ಯಾರಿದು ಮಾಡಿದ್ದು? ವಾಲಿ ಮಾಡಿದ್ದು. ಹಾಗಾಗಿ ಮತಂಗ ಋಷಿಗಳು ಕೂಡಲೇ ಶಾಪ ಕೊಟ್ಟರು, ಈ ಪರ್ವತಕ್ಕೆ ಇಷ್ಟು ಅಪವಿತ್ರವನ್ನ ಮಾಡಿದ, ಪರ್ವತವನ್ನ ಅಪವಿತ್ರ ಮಾಡಿದ ಈ ವಾಲಿ ಈ ಪರ್ವತಕ್ಕೆ ಕಾಲಿಟ್ಟ ಅಂದ್ರೆ ಸತ್ತು ಹೋಗಲಿ, ಶಾಪವನ್ನು ಕೊಟ್ಟು ಬಿಟ್ಟು ಮತಂಗ ಋಷಿ. ಈ ವಿಷಯ ಸುಗ್ರೀವನಿಗೂ ಗೊತ್ತಿದೆ, ವಾಲಿಗೂ ಗೊತ್ತಿದೆ.
ಹಾಗಾಗಿ ಉಟ್ಟ ವಸ್ತ್ರದಲ್ಲಿ ಸುಗ್ರೀವನನ್ನ ಮೋಸ ಮಾಡಿದ ಅಂತ ತಿಳಿದು ಅವನನ್ನು ಓಡಿಸಲಿಕ್ಕೆ ಪ್ರಾರಂಭ ಮಾಡಿದ ವಾಲಿ. ಅಲ್ಲಿಂದ ನೇರವಾಗಿ ಕಿಷ್ಕಿಂಧ ಪಟ್ಟಣದಿಂದ ಓಡಿ ಬಂದು ಈ ಋಷಮುಖ ಪರ್ವತದಲ್ಲಿ ಕೂತುಕೊಂಡಿದ್ದಾನೆ ಸುಗ್ರೀವ. ಯಾಕೆಂದ್ರೆ ಸುಗ್ರೀವನಿಗೆ ಇಲ್ಲಿ ವಾಲಿ ಬರೋದಿಲ್ಲ ಅಂತ ಖಾತರಿ, ಬಂದರೆ ಸತ್ತು ಹೋಗ್ತಾನಲ್ಲ, ಅದಕ್ಕೋಸ್ಕರ ವಾಲಿ ಬರ್ತಾ ಇರಲಿಲ್ಲ ಋಷಮುಖ ಪರ್ವತಕ್ಕೆ. ಹಾಗಾಗಿ ಬಹಳ ಜಾಗರೂಕನಾಗಿ ಸುರಕ್ಷಿತವಾಗಿ ಆ ಋಷಿಮುಖ ಪರ್ವತದಲ್ಲಿ ಸುಗ್ರೀವ ತಾನು ವಾಸ ಮಾಡ್ತಾ ಇದ್ದ. ಆ ಪರ್ವತಾಕಾರದಲ್ಲಿ ಬಿದ್ದ ಆ ದುಂದುಭಿಯ ಶರೀರವನ್ನ ರಾಮನಿಗೆ ತೋರಿಸ್ತಾ ಇದ್ದಾನೆ. ಬಹಳ ದೊಡ್ಡ ಶರೀರ ಇದು, ಪರ್ವತದ ಸದೃಶದಲ್ಲಿದೆ. ರಾಮಚಂದ್ರ, ಇದನ್ನೇನಾದರೂ ನೀನು ಅಲುಗಾಡಿಸಿದೆ ಅಂತಾದರೆ ನಿನಗೆ ಪರಾಕ್ರಮ ಇದೆ ಅಂತ ನಾನು ಅನ್ಕೊಳ್ತೇನೆ. ಯಾಕೆಂದ್ರೆ ಇದು ಮೃತವಾಗಿ ಈ ಶರೀರ ಎಷ್ಟೋ ವರ್ಷಗಳಿಂದ ಇಲ್ಲೇ ಬಿದ್ದಿದೆ, ಎಲ್ಲ ಒಣಗಿ ಹೋಗಿದೆ. ಆದರೂ ಆ ಶರೀರವನ್ನು ಯಾರಿಗೂ ಕೂಡ ಅಲುಗಾಡಿಸಲಿಕ್ಕೂ ಆಗ್ತಾ ಇಲ್ಲ. ನೀನೇನಾದ್ರೂ ಆ ಕೆಲಸವನ್ನು ಮಾಡಿದಿ ಅಂತಾದರೆ ನಾನು ನಂಬುತ್ತೇನೆ ಅಂತ ರಾಮನಿಗೊಂದು ಸವಾಲನ್ನ ಹಾಕಿದ ಸುಗ್ರೀವ. ರಾಮಚಂದ್ರ ಏನು ಸಿಟ್ಟು ಮಾಡಿಕೊಳ್ಳದೆ ಅನಾಯಾಸವಾಗಿ ಆ ದುಂದುಬಿಯ ಶರೀರವನ್ನ ಅಲುಗಾಡಿಸಬೇಕು ಅಂತ ಹೇಳಿದ್ದಾನೆ. ಆದರೆ ಶ್ರೀರಾಮಚಂದ್ರ ಕೇವಲ ತನ್ನ ಅಂಗುಷ್ಟ ಮಾತ್ರದಿಂದ ಅದನ್ನ ಚಿಮಿಬಿಟ್ಟ ಆ ಶರೀರವನ್ನು, ಮೃತ ಶರೀರವನ್ನು. ಏನು ಬರೀ ಅಲುಗಾಡಿಸೋದು ಅಂತ ಹೇಳಿದ, ಆದರೆ ಶ್ರೀರಾಮಚಂದ್ರ ಆ ದುಂದುಬಿಯ ಶರೀರವನ್ನ 100 ಯೋಜನ ದೂರಕ್ಕೆ ಎಸೆದಲ್ಲ, ಏನೋ ಭಾರಿ ಪ್ರಯತ್ನ ಪಟ್ಟು ಅದನ್ನ ಎಲ್ಲ ಬಲವನ್ನು ಒಗ್ಗೂಡಿಸಿ ಒಗೆದದ್ದಲ್ಲ, ಸುಮ್ಮನೆ ಹೆಬ್ಬೆಟ್ಟಿನಿಂದ ತನ್ನ ಅಂಗುಷ್ಟದಿಂದ ಹಿಂಗೆ ಚಿಮ್ಮಿದ. ಆ ಚಿಮ್ಮಿದ ಮಾತ್ರಕ್ಕೆ ಆ ಶರೀರ 100 ಯೋಜನ ದೂರಕ್ಕೆ ಹೋಗಿ ಬಿಟ್ಟು. ಯಾವ ವಾಲಿಯ ಪರಾಕ್ರಮವೂ ಇಲ್ಲ ರಾಮನ ಪರಾಕ್ರಮದ ಎದುರಿಗೆ. ಆದರೂ ಸುಗ್ರೀವನಿಗೆ ಈ ರಾಮನ ಈ ಚರ್ಯೆಯನ್ನು ಕಂಡಾಗ ಒಮ್ಮೆ ಆಶ್ಚರ್ಯ ಆಯಿತು, ಸಂತೋಷ ಆಯಿತು. ಓ, ವಾಲಿಯನ್ನು ಸಂಹಾರ ಮಾಡ್ಲಿಕ್ಕೆ ಒಬ್ಬ ಸಿಕ್ಕಿದ್ದಾನೆ ಅಂತ. ಆದರೂ ಸಂಶಯ ಪೂರ್ಣ ನಿವಾರಣೆ ಆಗಲಿಲ್ಲ. ಬಂದು ಹೇಳ್ತಾ ಇದ್ದಾನೆ ರಾಮನ ಬಳಿಯಲ್ಲಿ, ರಾಮ, ವಾಲಿ ಈ ಶರೀರವನ್ನು ಎಸೆದಾಗ ಈ ಶರೀರ ಇನ್ನು ಹಸಿ ಹಸಿಯಾಗಿತ್ತು, ತುಂಬಾ ಭಾರ ಇತ್ತು, ಎಲ್ಲ ನೀನು ಒಣಗಿ ಹೋಗಿದೆ ಈಗ 116 ವರ್ಷಗಳಿಂದ. ಅದಕ್ಕೋಸ್ಕರ ಈ ಶರೀರವನ್ನು ಎಸೆದ ಮಾತ್ರಕ್ಕೆ ವಾಲಿಯನ್ನು ನೀನು ಸಂಹಾರ ಮಾಡ್ತಿ ಎನ್ನುವ ಖಾತ್ರಿ ನನಗಿಲ್ಲ. ಸುಮ್ಮನೆ ಕೂತ ಶ್ರೀರಾಮಚಂದ್ರ ಏನು ಹೇಳ್ತಾನೋ ಹೇಳಿ ಅಂತ. ಯಾಕೆಂದ್ರೆ ರಾಮಚಂದ್ರ ಇಡೀ ತನ್ನ ಜೀವನದಲ್ಲಿ ಮಾತನಾಡಿದ್ದು ಬಹಳ ಕಮ್ಮಿ, ಕೆಲಸ ಜಾಸ್ತಿ, ರಾಮನದ್ದು ಮಾತು ಕಮ್ಮಿ. ಬಾಲಕಾಂಡದಲ್ಲಿ ವಾಲ್ಮೀಕಿಗಳು ಒಂದು ಮಾತನ್ನ ಹೇಳಿದರು, ರಾಮಚಂದ್ರ ಎಂದೂ ಕೂಡ ಮತ್ತೊಬ್ಬರಿಗೆ ಮಾತೇ ಆಡ್ತಾ ಇರಲಿಲ್ಲ. ರಾಮನ ಬಳಿಯಲ್ಲಿ ಮಾತಿಗೆ ಕೋಲಾಹಲಕ್ಕೆ ಅವಕಾಶವೇ ಇಲ್ಲ ಅಂತಂದ್ರೆ. ಯಾಕೆ ಅಂದ್ರೆ ಯಾವಾಗಲೂ ಕೂಡ ರಾಮ ಯಾರು ಮಾತನಾಡಿಸಿದ್ರು ಕೂಡ ಅವರಿಗೆ ಮಾತಿನ ಮೂಲಕ ಉತ್ತರ ಕೊಡ್ತಾ ಇರಲಿಲ್ಲ, ನಗುವಿನ ಮೂಲಕ ರಾಮಚಂದ್ರ ಉತ್ತರವನ್ನು ಕೊಡ್ತಾ ಇದ್ದ. ಹಾಗಾಗಿ ರಾಮನಿಗೆ ಯಾರು ಶತ್ರುಗಳೇ ಇಲ್ಲ ಅಂತ ಆಗಿಬಿಟ್ಟಿತ್ತು. ಅಷ್ಟು ರಾಮನನ್ನ ಪ್ರೀತಿ ಮಾಡುತ್ತಾ ಇದ್ರು ಸಮಗ್ರ ಅಯೋಧ್ಯ ಪಟ್ಟಣದ ಜನತೆ. ಎಂದೂ ಕೂಡ ರಾಮನ ಮುಖದಲ್ಲಿ ನಗು ಮಾಸ್ತಾ ಇರಲಿಲ್ಲ. ನಮ್ಮ ಮುಖದಲ್ಲಿ ಎಂದು ನಗು ಬರೋದಿಲ್ಲ, ರಾಮನ ಮುಖದಲ್ಲಿ ಎಂದು ನಗು ಹೋಗಲೇ ಇಲ್ಲ. ಇಷ್ಟೇ ಸರ್ವೋತ್ತಮನಾದ ಶ್ರೀರಾಮಚಂದ್ರನಿಗೆ ನಮಗೂ ಇರತಕ್ಕಂಥ ವ್ಯತ್ಯಾಸ. ಹಾಗಾಗಿ ರಾಮಚಂದ್ರ ಎಂದಾದರೂ ಒಂದು ದಿವಸವಾದರೂ ಮುಖ ಗಂಟು ಹಾಕಿದ, ಇಂಥವರ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ, ಎಲ್ಲಿಯೂ ಕೂಡ ನಾವು ಉಲ್ಲೇಖ ಕಾಣೋದಿಲ್ಲ. ದುಷ್ಟರ ವಿರುದ್ಧವಾಗಿ ಮಾತ್ರ ರಾಮಚಂದ್ರನ ಕೋಪ. ಇಲ್ಲದೆ ಹೋದರೆ ತಟಸ್ಥರಾದವರ ಬಗ್ಗೆ ಅಥವಾ ತನ್ನ ಭಕ್ತರ ಬಗ್ಗೆ ಎಂದೂ ಕೂಡ ರಾಮಚಂದ್ರ ತಾನು ಸಿಟ್ಟಾದವನಲ್ಲ. ರಾಮನ ಅದ್ಭುತವಾದ ಗುಣ ಇದು. ಇಂಥ ಗುಣವನ್ನ ಹೊಂದಿದ ರಾಮನನ್ನ ಪರೀಕ್ಷೆ ಮಾಡುತ್ತಾ ಇದ್ದಾನೆ. ಇನ್ನೊಂದು ಪರೀಕ್ಷೆ ಮಾಡಬೇಕು ಅಂತ ಹೇಳಿದಾಗ ಶ್ರೀರಾಮಚಂದ್ರ ಕೋಪ ಮಾಡಿಕೊಳ್ಳಿಲ್ಲ. ನನ್ನನ್ನೇ ನೀನ್ ಪರೀಕ್ಷೆ ಮಾಡೋದು, ನನ್ನ ಬಲವನ್ನ ಬೇಕಾದಷ್ಟಿದೆ, ನಾನಂಥವ ಇಂಥವ. ಬೇರೆಯವರಾದ್ರೆ ಅಹಂಕಾರವನ್ನ ತೋರಿಸ್ತಾ ಇದ್ರೋ ಏನೋ. ಶ್ರೀರಾಮಚಂದ್ರ ಇನ್ನೊಂದು ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿದಾಗಲೂ ಅದೇ ನಗುವಿನ ಮುಖದೊಂದಿಗೆ ಶ್ರೀರಾಮಚಂದ್ರ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ. ಏನ್ ಮಾಡ್ತೀಯೋ ಮಾಡು ಅಂತ. ಆಗ ನಗುಮುಖದ ರಾಮನನ್ನ ಕಂಡಾಗ ಸುಗ್ರೀವನಿಗೆ ಮತ್ತೊಂದು ಪರೀಕ್ಷೆಯನ್ನ ಮಾಡಬೇಕು ಅಂತ ಸುಗ್ರೀವ ತಾನು ಮುಂದಾಗ್ತಾ ಇದ್ದಾನೆ. ಏನು ಪರೀಕ್ಷೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ? 7 ತಾಳ ವೃಕ್ಷವನ್ನ ತೋರಿಸ್ತಾ ಇದ್ದಾನೆ. ವಾಲಿ ತಾನು ಸಾಯುವವರೆಗೂ ಕೂಡ ಈ 7 ತಾಳ ವೃಕ್ಷದಲ್ಲಿ ಒಂದು ವೃಕ್ಷದ ಒಂದೇ ಒಂದು ಎಲೆಯನ್ನ ಕಿತ್ತಬೇಕು ಅಂತ ಪ್ರಯತ್ನ ಪಟ್ಟ. ವಾಲಿಗದು ಸಾಧ್ಯ ಆಗಲ್ಲ. ನೀನು ನಿನ್ನ ಬಾಣ ಪ್ರಯೋಗದಿಂದ ಇದರನ್ನ ನೀನು ಅಲುಗಾಡಿಸಿದಿ ಅಂತಾದರೆ ಅಥವಾ ಇದನ್ನು ನೀನು ಕೆಳಗಡೆ ಬೀಳಿಸಿದಿ
ಅಂತಾದರೆ, ಯಾಕೆಂದ್ರೆ 10 ಪಟ್ಟು ಬೇಕಲ್ಲ ಜಾಸ್ತಿ ಅವನನ್ನು ಸಂಹಾರ ಮಾಡ್ಲಿಕ್ಕೆ ಬಲ. ಹಾಗಾಗಿ ಈ ಮರವನ್ನೇನಾದರೂ ನೀನು ಕೆಡವಿದೆ ಅಂತಾದರೆ ಆಗ ನಾನು ಪೂರ್ಣ ನಂಬುತ್ತೇನೆ ಅಂತ ಇನ್ನೊಂದು ಪಂದ್ಯವನ್ನ, ಇನ್ನೊಂದು ಸವಾಲನ್ನ ರಾಮನಿಗೆ ಕೊಡ್ತಾ ಇದ್ದಾನೆ ಸುಗ್ರೀವ. ನೋಡಿದ ಶ್ರೀರಾಮಚಂದ್ರ, ಏನು ಸಾಲಕ್ಕಿದ್ದದ್ದಲ್ಲ ಆ ತಾಳವೃಕ್ಷ, 7 ತಾಳವೃಕ್ಷ ಒಂದೊಂದು ದಿಕ್ಕಿನಲ್ಲಿದ್ದಾನೆ. ಒಂದು ದಿಕ್ಕಿನಲ್ಲಿ ಈ ಮರ, ಇನ್ನೊಂದು ದಿಕ್ಕಿನಲ್ಲಿ 2ನೇ ಮರ, ಇನ್ನೊಂದು ದಿಕ್ಕಿನಲ್ಲಿ 3ನೇ ಮರ, ಇನ್ನೊಂದೆಲ್ಲ ಇನ್ನೊಂದು ಸ್ವಲ್ಪ ದೂರ, ಹೀಗೆ ವಿರುದ್ಧವಾದ ದಿಕ್ಕಿನಲ್ಲಿ 7 ತಾಳವೃಕ್ಷಗಳನ್ನು ತೋರಿಸಿದ್ದಾನೆ. ಶ್ರೀರಾಮಚಂದ್ರ ಏನು ಸಾಧಾರಣವಾದ ವ್ಯಕ್ತಿಯಲ್ಲ, ಮಹಾಪರಾಕ್ರಮಿಯಾದ ವ್ಯಕ್ತಿ. ಅವನು ಕೊಟ್ಟ ಆ ಸವಾಲನ್ನ ಆನಂದಪೂರ್ಣವಾಗಿ ತಾನು ಸ್ವೀಕಾರವನ್ನ ಮಾಡಿದ. ಒಂದೇ ಒಂದು ಬಾಣವನ್ನ ತನ್ನ ಬಿಲ್ಲಿಗೆ ಹೂಡ್ತಾ ಇದ್ದಾನೆ ಶ್ರೀರಾಮಚಂದ್ರ. ಎಷ್ಟು ವಿಶೇಷವಾದ ಪ್ರಸಂಗದಲ್ಲಿ ನಡೆದು ಹೋಯಿತು ಅಂತ ಹೇಳಿದರೆ, ರಾಮಚಂದ್ರ ಬಿಟ್ಟ ಬಾಣ ಮರಗಳಿಗೆ, ಆ 7 ತಾಳವೃಕ್ಷಗಳಿಗೆ ಹೋಗಿ ತಾಗಿತು. ಕೇವಲ ಸ್ಪರ್ಶ ಮಾಡಿಕೊಂಡು ಹೋಗ್ತಾ ಇದೆ. ಅವನ ಪ್ರಾಯ ಸುಗ್ರೀವನ ಅಭಿಪ್ರಾಯ ಒಂದು ಮರವನ್ನ ಬೀಳಿಸಬೇಕು ಅಂತಿತ್ತೋ ಏನೋ, ಆದರೆ ಶ್ರೀರಾಮಚಂದ್ರ ಆ 7 ತಾಳವೃಕ್ಷಗಳನ್ನ ಒಂದೇ ಬಾಣದಲ್ಲಿ ತಾನು ಕೆಡವಿ ಬಿಟ್ಟ. ರಾಮಚಂದ್ರ ಬಿಟ್ಟ ಆ ಒಂದು ಬಾಣ 7 ತಾಳವೃಕ್ಷಗಳನ್ನ ಸ್ಪರ್ಶ ಮಾಡಿಕೊಂಡು ಹೋಗಿದೆ. ಎಷ್ಟು ರಾಮನ ಬಾಣದ ವೈಶಿಷ್ಟ್ಯ ಅಂತ ಹೇಳಿದರೆ, ರಾಮ ಬಾಣ ಬಿಟ್ಟ ರಭಸ ಎಷ್ಟು ವೇಗ ರಾಮನ ಬಾಣಕ್ಕೆ, ಅಷ್ಟು ವೇಗದಿಂದ ಕೂಡಿದ ಆ ಬಾಣ ಎಲ್ಲ ವೃಕ್ಷಗಳನ್ನ ಸ್ಪರ್ಶ ಮಾಡಿಕೊಂಡು ಹೋದ ಮಾತ್ರಕ್ಕೆ ಎಲ್ಲ ವೃಕ್ಷಗಳು ಕೆಳಗಡೆ ಬಿದ್ದವು. ಆದರೆ ಬೀಳೋದ್ರಲ್ಲೂ ಒಂದು ವೈಶಿಷ್ಟ್ಯವನ್ನ ರಾಮಾಯಣ ಉಲ್ಲೇಖ ಮಾಡ್ತಾ ಇದೆ. ಮೊದಲನೆಯ ತಾಳವೃಕ್ಷ ಬೀಳುವ ಸಮಯಕ್ಕೇನೆ 7ನೆಯ ತಾಳವೃಕ್ಷವೂ ಬಿದ್ದಿದೆ. ಲೆಕ್ಕ ಹಾಕ್ರಿ, ಏನೋ ಸಮಾನವಾಗಿದ್ದದ್ದಲ್ಲ, ಮತ್ತೆ ಒಂದೊಂದು ದಿಕ್ಕಿನಲ್ಲಿ ಇದ್ರೂ ಕೂಡ ಆ ರಾಮನ ಬಾಣದ ವೇಗ ಅಷ್ಟಿದೆ. ಮೊದಲನೇ ಬಾಣ ಕೆಳಗಡೆ ಬೀಳುವುದರ ಒಳಗೆ 7ನೇ ವೃಕ್ಷವೂ ಕೆಳಗಡೆ ಬಿದ್ದಾಯ್ತು. ಇದು ರಾಮನ ಬಾಣದ ವೇಗ. ನಾರೆ ಕಾಣ್ತಾ ಇದ್ದಾನೆ ಸುಗ್ರೀವ. 7 ವೃಕ್ಷಗಳು ಏಕಕಾಲದಲ್ಲಿ ಕೆಳಗಡೆ ಬಿದ್ದದನ್ನ ಕಂಡಾಗ ಬಹಳ ಆನಂದಪಟ್ಟ. ಸುಗ್ರೀವನಿಗೆ ಗೊತ್ತಾದದ್ದು ಇಷ್ಟೇ. ಸುಗ್ರೀವನಿಗೆ ಕಣ್ಣಿಗೆ ಕಂಡದ್ದು 7 ವೃಕ್ಷಗಳನ್ನ ಶ್ರೀರಾಮಚಂದ್ರ ಬಾಣವನ್ನ ಬಿಟ್ಟು ಸಂಹಾರ ಮಾಡಿದ. ಶ್ರೀರಾಮಚಂದ್ರ ಕೇವಲ ತಾಳವೃಕ್ಷಗಳನ್ನಷ್ಟೇ ಭೇದಿಸಿದ್ದಲ್ಲ, ಈ 7 ವೃಕ್ಷಗಳನ್ನ ಭೇದಿಸಿದ ಆ ಬಾಣ ನೇರವಾಗಿ ಹೋದದ್ದೆಲ್ಲಿಗೆ ಗೊತ್ತೋ, ಕೆಳಗಿನ 7 ಲೋಕಗಳನ್ನ ಭೇದಿಸಿಕೊಂಡು ಪಾತಾಳಕ್ಕೆ ಹೋಗಿದೆ. ಅಲ್ಲೊಂದಿಷ್ಟು 7 ಜನ ರಾಕ್ಷಸರು ಕೂತಿದ್ದಾರೆ. ಅವರೆಲ್ಲ ದುರುದ್ದೇಶದಿಂದ ತಪಸ್ಸನ್ನ ಮಾಡುತ್ತಾ ಇದ್ದರು. ಆ 7 ಜನ ರಾಕ್ಷಸರನ್ನ ಸಂಹಾರ ಮಾಡಿ ಮತ್ತೆ ರಾಮನ ಬತ್ತಳಿಕೆಗೆ ಬಂದು ಕೂತಿದೆ ಆ ರಾಮ ಬಿಟ್ಟ ಒಂದು ಬಾಣ. ಒಂದೇ ಒಂದು ಬಾಣದಲ್ಲಿ 7 ವೃಕ್ಷಗಳು, 7 ಲೋಕಗಳು, 7 ರಾಕ್ಷಸರು ಇಷ್ಟನ್ನು ಭೇದಿಸಿಕೊಂಡು ಬಂದ ಬಾಣ ಅದು ರಾಮನ ಬಾಣ. ಅದು ರಾಮನ ಬಾಣದ ವೈಶಿಷ್ಟ್ಯವೇ ಹಾಗೆ. ರಾಮ ಬಾಣ ಬಿಟ್ಟ ಅಂತ ಹೇಳಿದರೆ ಅದು ಎಂದೂ ವ್ಯರ್ಥ ಆಗ್ತಾ ಇರಲಿಲ್ಲ. ರಾಮನ ಬಾಣ ಅದು ಕೆಲಸವನ್ನ ಮುಗಿಸಿ ಅದು ಅಲ್ಲೇ ಕೂಡ್ತಾ ಇರಲಿಲ್ಲ, ಮತ್ತೆ ರಾಮನ ಬತ್ತಳಿಕೆಗೆ ಬಂದು ಕೂಡ್ತಾ ಇತ್ತು ರಾಮ ಬಿಟ್ಟ ಬಾಣಗಳು. ಹಾಗಾಗಿ ಉಳಿದ ಯುದ್ಧದಲ್ಲಿ ಉಳಿದವರ ಬತ್ತಳಿಕೆ ಎಲ್ಲವೂ ಕೂಡ ಖಾಲಿ ಆಗ್ತಾ ಇತ್ತು. ರಾಮನ ಬತ್ತಳಿಕೆ ಖಾಲಿ ಆಯಿತು ಅಂತಿಲ್ಲ. ಯಾಕೆ ಅಂದ್ರೆ ಮತ್ತೆ ಮತ್ತೆ ಅವು ರಾಮನ ಬತ್ತಳಿಕೆಗೆ ಬಂದು ಕೂಡ್ತಾ ಇತ್ತು. ಹಾಗಾಗಿ ಇದು ರಾಮನ ಯುದ್ಧದ ವೈಶಿಷ್ಟ್ಯ, ರಾಮನ ಬಾಣದ ವೈಶಿಷ್ಟ್ಯ ಇದು. ಇಂಥ ರಾಮನ ಬಾಣದ ವೈಶಿಷ್ಟ್ಯವನ್ನ ತಿಳಿದ ಹನುಮಂತ ಸರ್ವಜ್ಞರಾಗಿದ್ದಾರೆ ವಾಯುದೇವರಾದ್ದರಿಂದ. ಹನುಮಂತ ಈ ಹಿಂದೆಯೇ ಪ್ರಾಯ ಇನ್ನು ಮುಂದೆ ಆ ಮಾತನ್ನ ಹೇಳ್ತಾನೆ. ಸುಂದರಕಾಂಡದ ಕೊನೆಯ ಭಾಗದಲ್ಲಿ ಬರುವ, ಆ ಪ್ರಾರಂಭದ ಭಾಗದಲ್ಲಿ ಬರುವ ಒಂದು ಮಾತು ಹನುಮಂತನ ಮಾತು. ಸಮುದ್ರವನ್ನ ಹಾರಬೇಕು ಅಂತ ಎಲ್ಲ ಕವಿಗಳು ಹನುಮಂತನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ, ಹಾರಲಿಕ್ಕೆ ಅಂತ ಹೊರಟಾಗ ಎಲ್ಲ ಕವಿಗಳು ಮನಸ್ಸಿನಲ್ಲಿ ಅಂದುಕೊಂಡರು, ಓ ಹನುಮಂತ ಹಾರತಾ ಇದ್ದಾನೆ, ಇವ ನಮ್ಮ ಪ್ರಾಣ ಉಳಿಸ್ತಾನೋ ಇಲ್ಲವೋ ಅಂತ ಎಲ್ಲ ಕವಿಗಳಿಗೆ ಸಂಶಯ ಬಂತು. ಯಾಕೆ ಅಂದ್ರೆ ಮುಂದೆ ಹೋದರೆ ಸಮುದ್ರ, ಮುಂದೆ ಹೋದ್ರೂ ಸಾಯ್ತೇವೆ, ಹಿಂದೆ ಹೋಗೋಣ ಅಂದ್ರೆ ಸುಗ್ರೀವ ಆಜ್ಞೆ ಮಾಡಿದ್ದಾನೆ, 1 ತಿಂಗಳು ಅವನು ಕೊಟ್ಟ ಗಡವು ಮುಗಿದಿ ಹೋಗಿದೆ. ಹಾಗಾಗಿ ಹಿಂದೆ ಹೋದ್ರೂ ನಾವು ಸಾಯ್ತೇವೆ, ಮುಂದೆ ಹೋದ್ರೂ ಸಾಯ್ತೇವೆ. ಈಗ ನಮ್ಮ ಪ್ರಾಣ ಎಲ್ಲ ಹನುಮಂತನ ಕೈಯಲ್ಲಿದೆ, ನಮ್ಮ ಪ್ರಾಣ ಉಳಿಸ್ತಾನೋ ಇಲ್ಲವೋ ಅಂತ
ಬಹಳ ಸಂಶಯವನ್ನ ಮನಸ್ಸಿನಲ್ಲಿ ಪಡ್ತಾ ಇದ್ರು, ಬಾಯಿ ಬಿಟ್ಟು ಹೇಳುವಷ್ಟು ಧೈರ್ಯ ಇಲ್ಲ ಹನುಮಂತನೆದುರಿಗೆ. ಆದರೆ ಎಲ್ಲರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಹನುಮಂತ ಅವರಿಗೆಲ್ಲ ಭರವಸೆ ಕೊಟ್ಟು ಹೋಗ್ತಾನೆ. ನಾನೀಗ ಹೋಗ್ತಾ ಇದ್ದೇನೆ, ಹೇಗೆ ಹೋಗ್ತಾ ಇದ್ದೇನೆ ಗೊತ್ತೋ, ರಾಮನ ಬಾಣದಂತೆ ಹೋಗ್ತಾ ಇದ್ದೇನೆ ಅಂತ, ರಾಮ ಶ್ವಸನ ವಿಕ್ರಮ ಅಂತ ಹೇಳಿ ಹನುಮಂತ ತಾನು ಹೋದ. ರಾಮನ ಬಾಣದ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇದೆ ಹನುಮಂತನಿಗೆ. ರಾಮನ ಬಾಣ ಅದು ಹೋಯಿತು ಅಂತಾದರೆ ಕೆಲಸವನ್ನ ಮುಗಿಸದೆ ವಾಪಸ್ ಬರೋದಿಲ್ಲ. ವಾಪಸ್ ಬರೋದು ಖಂಡಿತ, ಕೆಲಸವನ್ನ ಮುಗಿಸೋದು ಖಂಡಿತ. ಅಷ್ಟು ರಾಮನ ಬಗ್ಗೆ, ರಾಮನ ಬಾಣದ ಬಗ್ಗೆ ಖಾತ್ರಿಯನ್ನ ಪಡೆದ ಹನುಮಂತ ರಾಮನ ಬಾಣದ ದೃಷ್ಟಾಂತವನ್ನ ಕೊಟ್ಟು ತಾನು ಹೋದ. ಹಾಗೆ ಕೆಲಸವನ್ನ ಮುಗಿಸಿಕೊಂಡು ವಾಪಸ್ ಬಂದಿದ್ದಾನೆ ಹನುಮಂತ ಅನ್ನುವ ಭಾಗವನ್ನ ಮುಂದಿನ ಭಾಗದಲ್ಲಿ ನಾವು ಕಾಣ್ತೇವೆ. ಅಂತೂ ರಾಮಚಂದ್ರನ ಬಾಣ ಸಪ್ತ ವೃಕ್ಷಗಳು, ಸಪ್ತ ಲೋಕ, ಸಪ್ತ ರಾಕ್ಷಸರು ಇಷ್ಟನ್ನ ಭೇದಿಸಿಕೊಂಡು ಕೂಡಲೇ ರಾಮನ ಬತ್ತಳಿಕೆಗೆ ಬಂದು ಕೂತಿದೆ. ಸುಗ್ರೀವನ ಕಣ್ಣಿಗೆ ಕಂಡದ್ದು ರಾಮಚಂದ್ರ ಸಪ್ತ ವೃಕ್ಷಗಳನ್ನು ಭೇದಿಸಿದ್ದು ಮಾತ್ರ ಸುಗ್ರೀವನ ಕಣ್ಣಿಗೆ ಕಂಡಿದೆ. ಆದರೆ ಕೇವಲ ಅಷ್ಟನ್ನು ಮಾತ್ರ ಮಾಡದೆ ಶ್ರೀರಾಮಚಂದ್ರ ಆ 7 ಲೋಕಗಳನ್ನ ಭೇದಿಸಿಕೊಂಡು ಬಂದದ್ದು, ಸಪ್ತ ರಾಕ್ಷಸರನ್ನ ಸಂಹಾರ ಮಾಡಿದ್ದು ಯಾವುದು ಸುಗ್ರೀವನ ಕಣ್ಣಿಗೆ ಕಾಣಿದೆ. ಇದಕ್ಕಿಂತಲೂ ಎಷ್ಟು ಅನಂತವಾದ ಪರಾಕ್ರಮ ಅದು ಶ್ರೀರಾಮಚಂದ್ರನಲ್ಲಿ ಇದೆ ಅನ್ನೋದನ್ನ ರಾಮಚಂದ್ರ ತಾನು ಪ್ರಕಟ ಮಾಡಿ ತೋರಿಸಿದ. ಇದು ರಾಮನ ವೈಶಿಷ್ಟ್ಯ. ಹಾಗೆ ಕೃಷ್ಣ ಪರಮಾತ್ಮನಾಗಿಯೂ ತಾನೆಲ್ಲ ತನ್ನ ಗೀತೆಯಲ್ಲಿ ಹೇಳುವಾಗ ಹೇಳಿದ 10ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಒಂದು ಮಾತನ್ನು ಹೇಳುತ್ತಾನೆ ಕೃಷ್ಣ ಪರಮಾತ್ಮ. ತನ್ನ ವಿಭೂತಿ ರೂಪಗಳಿಂದ ಇಡೀ ಜಗತ್ತನ್ನ ತಾನು ವ್ಯಾಪಿಸಿಬಿಟ್ಟಿದ್ದಾನೆ ಕೃಷ್ಣ ಹೇಳುತ್ತಾನೆ. ಕೃಷ್ಣ ಅಲ್ಲಿ ಹೇಳುವಾಗ ಒಂದು ಮಾತನ್ನ, ಕೃಷ್ಣನ ಮಾತಿನ ಅಭಿಪ್ರಾಯವನ್ನ ರಾಯರು ಬಹಳ ಚೆನ್ನಾಗಿ ತಮ್ಮ ವಿವೃತಿಯನ್ನು ಬಿಡಿಸಿಕೊಟ್ರು. ಕೃಷ್ಣನ ಅಭಿಪ್ರಾಯ, ನನ್ನ ಎಷ್ಟು ಪ್ರಕಾಶ ರೂಪವಾದ ಅಂಶಗಳಿದ್ದಾವೆಯೋ ಅನಂತ ಅಂಶಗಳು, ಆ ಅನಂತ ಅಂಶಗಳಲ್ಲಿ ಒಂದಂಶದಿಂದ ಮಾತ್ರ ನಾನು ಜಗತ್ತನ್ನು ವ್ಯಾಪಿಸಿಕೊಂಡಿದ್ದೇನೆ. ನನ್ನ ಅಂಶಗಳಿಗೆ ಜಗತ್ತು ವ್ಯಾಪಿಸಲಿಕ್ಕೆ ಜಗತ್ತು ಬೇಕು ಅಂತಾದ್ರೆ 1000 ಜಗತ್ತು ಬಂದರೂ ಅದು ಸಾಕಾಗೋದಿಲ್ಲ ಅಂತಂತಾನೆ ಕೃಷ್ಣ. ಸಾಮರ್ಥ್ಯ, ಅನಂತವಾದ ಸಾಮರ್ಥ್ಯ, ಅದು ಭಗವಂತನ ಸಾಮರ್ಥ್ಯ. ಅಂತ ಸಾಮರ್ಥ್ಯವುಳ್ಳ ಶ್ರೀರಾಮಚಂದ್ರ ಏನೋ ಸುಗ್ರೀವ ಹೀಗೆ ಪರೀಕ್ಷೆ ಮಾಡ್ತಾ ಇದ್ದಾನಲ್ಲ ಅಂತ ಸಿಟ್ಯಾಕ್ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದೇ ಉದ್ದೇಶ. ಆ 7 ವೃಕ್ಷಗಳನ್ನ ಬೀಳಿಸುವ ನೆಪ ಮಾಡಿಕೊಂಡು ಆ ಪಾತಾಳದಲ್ಲಿ ಅಡಗಿದ 7 ರಾಕ್ಷಸರ ಸಂಹಾರ ಮಾಡಬಹುದಲ್ಲ ಅಂತ ಶ್ರೀರಾಮಚಂದ್ರ ಬಹಳ ಖುಷಿಪಟ್ಟನೇ ವಿನಃ ಸುಗ್ರೀವನ ವಿರುದ್ಧವಾಗಿ ಅವಶ್ಯಕವಾಗಲಿಲ್ಲ. ಎಂದಿಗೂ ರಾಮಚಂದ್ರನ ನಡೆ, ಭಗವಂತನ ನಡೆ ಇದೇ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿದ್ದೇವೆ. ಇಷ್ಟು ಜನ ಅಯೋಧ್ಯ ಪಟ್ಟಣದ ಜನತೆ ಆಬಾಲ ವೃದ್ಧರಾಗಿ ರಾಮ ಕಾಡಿಗೆ ಹೋಗಬೇಡ, ರಾಮ ಕಾಡಿಗೆ ಹೋಗಬೇಡ ಎಷ್ಟು ಪ್ರಾರ್ಥನೆ ಮಾಡಿಕೊಂಡು, ಸ್ವಯಂ ಯಾವ ಕೈಕೇಯಿಗೆ ಭರವಸೆಯ ಮಾತನ್ನ ಕೊಟ್ಟಿದ್ದಾನೋ ದಶರಥ, ಅವನೇ ಹೇಳ್ತಾ ಇದ್ದಾನೆ, ರಾಮ ನೀನು ಧಿಕ್ಕರಿಸು, ಕೈಕೇಯಿಯ ಮಾತನ್ನ ಸ್ವೀಕಾರ ಮಾಡಬೇಡ, ಅಯೋಧ್ಯ ಪಟ್ಟಣದ ಸಿಂಹಾಸನ ಅದು ನಿನ್ನ ಹಕ್ಕು, ನಿನ್ನ ಹಕ್ಕನ್ನ ನೀನು ಚಲಾಯಿಸು. ಇನ್ನು ಸ್ವಯಂ ದಶರಥ ಹೇಳ್ತಾ ಇದ್ದಾನೆ ಶ್ರೀರಾಮಚಂದ್ರನಿಗೆ. ಕೇಳಲಿಲ್ಲ ಶ್ರೀರಾಮಚಂದ್ರ, ಹೊರಟ ನಿಂತ. ಹೇಳಿದ ದಶರಥ, ಸುಮಂತ್ರ ರಾಮ ಕಾಡಿಗೆ ಹೋಗೇ ಹೋಗ್ತಾನೆ ಅಂತಾದರೆ ಇಡೀ ಅಯೋಧ್ಯ ಪಟ್ಟಣವನ್ನ ಕಾಡಿಗೆ ಶಿಫ್ಟ್ ಮಾಡಿಬಿಡು ಅಂತ. ರಾಮ ಎಲ್ಲಿರ್ತಾನೋ ಅದು ಅದೇ ನಾಡು, ಅದೇ ಅಯೋಧ್ಯ ಪಟ್ಟಣ. ಆ ಕಾಡೆಲ್ಲ ನಾಡಾಗಲಿ, ಈ ನಾಡು ಅದು ಕಾಡಾಗಲಿ ಅಂತಂದು ಬಿಟ್ಟ ದಶರಥ. ಇಷ್ಟು ರಾಮನ ಮೇಲೆ ಪ್ರೀತಿ. ಸ್ವಯಂ ದಶರಥ ಅಪ್ಪ ಅವನೇ ಹೀಗೆ ಹೇಳ್ತಾ ಇದ್ದಾನೆ. ಹೊರಗಡೆ ಅಂತೂ ಅಯೋಧ್ಯ ಪಟ್ಟಣದ ಜನತೆಯೂ ಕೇಳೋದು ಬೇಡ, ರಾಮ 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 ಅಂತ ರಾಮನನ್ನ ಬಿಟ್ಟಿರ್ಲಾರದೆ ಕಾಡಿನ ತನಕ ಎಲ್ಲರೂ ಹಿಂಬಾಲಿಸಿಕೊಂಡು ಬಂದವರು. ಇಷ್ಟು ಶ್ರೀರಾಮಚಂದ್ರನಿಗೆ ಬೆಂಗಾವಲಿದ್ದರೂ ಶ್ರೀರಾಮಚಂದ್ರ ಇಲ್ಲ ನಾನು ಹೋಗೇ ಹೋಗ್ತೇನೆ ಅಂತ ಕಾಡಿಗೆ ಬಂದ ಉದ್ದೇಶ, ಮುಂದೆ ಕಾಡಿನಲ್ಲಿ ಬೇಕಾದಷ್ಟು ಪ್ರಸಂಗಗಳು ನಡೀಲಿಕ್ಕಿದ್ದಾವೆ. ಅನೇಕರಿಗೆ ಅನುಗ್ರಹವನ್ನ ಮಾಡಬೇಕು, ಅನೇಕರನ್ನ ಸಂಹಾರ ಮಾಡಬೇಕು. ರಾಮಚಂದ್ರ ಕಾಡಿಗೆ ಬಾರದೇ ಇದ್ದಿದ್ದರೆ ಸೀತಾಪಹರಣವೇ ನಡೀತಾ ಇರಲಿಲ್ವಲ್ಲ. ರಾವಣನನ್ನು ಸಂಹಾರ ಮಾಡೋದು ಯಾಕೆ? ನಾನು ಬಂದದ್ದು ಅಯೋಧ್ಯ ಪಟ್ಟಣದ ಸಿಂಹಾಸನದಲ್ಲಿ ಕೂಡಬೇಕು ಅಂತ ಬಂದವನಲ್ಲ. ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡದ್ದು, ನಾನವರಿಗೆ ಭರವಸೆಯನ್ನ ಕೊಟ್ಟದ್ದು ರಾವಣ ಕುಂಭಕರ್ಣನ ಸಂಹಾರ ಮಾಡುತ್ತೇನೆ ಅಂತ ಮಾತು ಕೊಟ್ಟಿದ್ದೆ.
ಆ ಮಾತ್ ನಡಿಬೇಕು ಅಂತಾದ್ರೆ ನಾನು ಕಾಡಿಗೆ ಹೋಗಲೇಬೇಕು ಅಂತ ರಾಮನ ಸಂಕಲ್ಪ. ಹಾಗಾಗಿ ಯಾರು ಎಷ್ಟು ಬಲವಂತ ಮಾಡಿದರೂ ಕೂಡ ರಾಮಚಂದ್ರ ಏನು ನಾಡಿನಲ್ಲಿ ಉಳಿತಾ ಇದ್ದವನಲ್ಲ. ಅಷ್ಟೇ ಯಾಕೆ, ಕಾಡಿಗೆ ಹೋದ ಮೇಲೂ ಭರತ ಬಂದಿದ್ದಾನೆ. ಎಷ್ಟರ ಮಟ್ಟಿಗೆ ರಾಮಾಯಣ ಉಲ್ಲೇಖ ಮಾಡಿತು. ಅವರಿಬ್ಬರ ರಾಮ ಮತ್ತು ಭರತರ ಸಂವಾದವನ್ನ ಕೇಳಿದರೆ ಅಲ್ಲಿ ಪಕ್ಕದಲ್ಲಿದ್ದ ಒಂದು ಬಂಡೆಕಲ್ಲು ಕೂಡ ಸೀಳಿ ಹೋಯಿತು ಅಂತಂತ. ಅಷ್ಟು ಕರುಣ ರಸ ತುಂಬಿ ಹೋಯಿತು. ಅಷ್ಟು ಭರತನ ಪ್ರೀತಿ, ರಾಮನ ಕಾರುಣ್ಯ. ಒಮ್ಮೆ ದೇವತೆಗಳೇ ಹೆದರಿ ಬಿಟ್ರಂತೆ. ಏನಿದು ಭರತ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಏನಾದರೂ ಭರತನಿಗೆ ಕರಗಿ ರಾಮ ಏನಾದರೂ ವಾಪಸ್ ಹೊರಟೋದ್ರೆ ನಮ್ಗಳ ಗತಿ ಏನು ಅಂತ ಆಲೋಚನೆ ಮಾಡಿದ್ರು ದೇವತೆಗಳು. ಇಲ್ಲ, ಯಥಾಕಾಂಡದಲ್ಲಿ ಇದ್ದಾರೆ ವಾಲ್ಮೀಕಿಗಳು. ಅಷ್ಟರ ಮಟ್ಟಿಗೆ ಶ್ರೀರಾಮಚಂದ್ರ ಕರುಣಾಮಯಿ, ಶಾಂತ ಮೂರ್ತಿ ಶ್ರೀರಾಮಚಂದ್ರ. ಹಾಗಾಗಿ ಸುಗ್ರೀವ ಹೇಳಿದಾಗ ಅವ ಯಾವ ಸಿಟ್ಟನ್ನು ಮಾಡಿಕೊಳ್ಳದೆ ನಗುಮುಖದಿಂದ ಈ ನಿಮಿತ್ತ 7 ಜನ ರಾಕ್ಷಸರ ಸಂಹಾರ ಆಗತ್ತೆ ಅಂತ ರಾಮಚಂದ್ರ ಆ ಪಂದ್ಯವನ್ನ ಒಪ್ಪಿಕೊಂಡ. ಸಮರ್ಥವಾಗಿ ನಿಭಾಯಿಸಿದ ವ್ಯಕ್ತಿ ಅವ ಶ್ರೀರಾಮಚಂದ್ರ. ಬಹಳ ಸಂತೋಷ ಆಯಿತು. 7 ವೃಕ್ಷಗಳು ಬಿದ್ದದ್ದು ಮಾತ್ರ ಸುಗ್ರೀವನ ಕಣ್ಣಿಗೆ ಕಂಡದ್ದು. 7 ಲೋಕಗಳನ್ನ ಭೇದಿಸಿದ್ದು, 7 ರಾಕ್ಷಸರ ಸಂಹಾರ ಮಾಡಿದ್ದು ಇದ್ಯಾವುದು ಸುಗ್ರೀವನ ಕಣ್ಣಿಗೆ ಬೀಳಲೇ ಇಲ್ಲ. ಇದನ್ನೂ ಕಂಡು ಬಿಟ್ಟಿದ್ದರೆ ಸುಗ್ರೀವ ರಾಮನ ಬಗ್ಗೆ ಮತ್ತೆಷ್ಟು ಭಾವನೆಗಳು ಮೂಡ್ತಾ ಇತ್ತೋ ಏನೋ. ಈಗ ರಾಮಚಂದ್ರನ ಬಗ್ಗೆ ಅನ್ಕೊಳ್ತಾ ಇದ್ದಾನೆ, ಓಹೋ, ಈ ರಾಮಚಂದ್ರ ಸಾಧಾರಣ ಅಲ್ಲ, ಇವ ಲೀಲಾಮಾನುಷ ವಿಗ್ರಹ ಅಂತಂದುಕೊಂಡ ಕೃಷ್ಣನಿಗೆ ನಾವು ಹಾಗೆ ಹೇಳುತ್ತೇವೆ ಕೃಷ್ಣಾಷ್ಟೋತ್ತರದಲ್ಲಿ ಹೇಳುವಾಗ, ಲೀಲಾಮಾನುಷ ವಿಗ್ರಹ. ಹಾಗೇನೆ ಕೃಷ್ಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಕೃಷ್ಣನಲ್ಲಿ ನೀವೇನೇನು ಸಾಮರ್ಥ್ಯವನ್ನು ಕಂಡಿದ್ದೀರೋ ಅದೆಲ್ಲ ರಾಮನಲ್ಲಿಯೂ ಇದೆ, ರಾಮನಲ್ಲಿ ಕಂಡದ್ದೆಲ್ಲ ಕೃಷ್ಣನಲ್ಲಿಯೂ ಇದೆ. ಹಾಗಾಗಿ ಕೃಷ್ಣನ ಒಂದು ಕಡೆ ನಾವು ವಿಶೇಷಣವನ್ನ ಕೊಟ್ರೆ ಭಗವಂತನ ಎಲ್ಲಾ ಅವತಾರಗಳಿಗೂ ಅದನ್ನು ಅನ್ವಯಿಸುತ್ತೆ. ಯಾಕಂದ್ರೆ ಈಗ ಮಾಡಿ ತೋರಿಸಿದ್ದಾನೆ. ಸಹಜವಾಗಿ ಕ್ರಿಯೆ ನಡೆದು ಹೋಗಿದೆ, ಯಾವ ಆಯಾಸವನ್ನ ಪಡಲಿಲ್ಲ. ಜೊತೆಗೆ ಇಷ್ಟು ಅಹಂಕಾರವನ್ನು ಶ್ರೀರಾಮಚಂದ್ರ ತಾನು ಪಡಲಿಲ್ಲ. ಏನೋ ಭಾರಿ 100 kg ಭಾರ ಎತ್ತೋ ಸಾಮರ್ಥ್ಯ ಉಳ್ಳವನಿಗೆ 1 kg ಎತ್ತಿದ್ರೆ ಏನು ಭಾರಿ ಸಂತೋಷ ಪಡ್ತಾನೆ? ಏನು ಸಂತೋಷ ಪಡೋದಿಲ್ಲ. ಯಾಕೆ? ಅವನ ಲೆಕ್ಕಕ್ಕಿದೇನೂ ಅಲ್ಲ. ರಾಮಚಂದ್ರ ನಿರ್ವಿಕಾರನಾಗಿ ನಿಂತ ಇಷ್ಟು ದೊಡ್ಡ ಕೆಲಸವನ್ನ ಮಾಡಿದಾಗ. ಯಾಕೆ ಅಂದ್ರೆ ಅವನ ಸಾಮರ್ಥ್ಯದ ಎದುರಿಗೆ ಈಗ ತೋರಿಸಿದ ಸಾಮರ್ಥ್ಯ ಅದೇನೂ ಅಲ್ಲ. ಹಾಗಾಗಿ ರಾಮನಿಗೆ ವಿಕಾರ ಆಗಲಿಲ್ಲ. ಅದನ್ನು ನೋಡಿದ ಸುಗ್ರೀವನಲ್ಲಿ ಬಹಳ ವಿಕಾರ ಆಯಿತು. ಮನಸ್ಸಿನಲ್ಲಿ ಬಹಳ ಸಂತೋಷ ಪಟ್ಟ ಸುಗ್ರೀವ. ಲೀಲಾಮಾನುಷ ವಿಗ್ರಹ ಅಂತ ರಾಮಚಂದ್ರನನ್ನ ಕೊಂಡಾಡಿದ. ಇಷ್ಟು ಆದ ಮೇಲೆ ಸುಗ್ರೀವನಿಗೆ ನಿಶ್ಚಯ ಜ್ಞಾನ ಬಂತು. ಅಲ್ಲಿಯವರೆಗೂ ರಾಮನ ಬಗ್ಗೆ ಸಂಶಯವನ್ನೇ ಪಡ್ತಾ ಇದ್ದವ. ಯಾವಾಗ ವಾಲಿಯಿಂದ ಅಲುಗಾಡಿಸಲಿಕ್ಕೂ ಆಗದ ಈ ವೃಕ್ಷಗಳನ್ನ ಅನಾಯಾಸವಾಗಿ 7 ವೃಕ್ಷಗಳನ್ನ ಶ್ರೀರಾಮಚಂದ್ರ ಕೆಡವಿ ಬಿಟ್ಟನೋ, ಅವನಿಗಿಂತ ಅಪಾರವಾದ ಸಾಮರ್ಥ್ಯ ಇವನು 10 ಪಟ್ಟಲ್ಲ, ಅವನಿಗಿಂತ 100 ಪಟ್ಟು ಶಕ್ತಿ ಜಾಸ್ತಿ ಅದು ರಾಮನಲ್ಲಿದೆ ಅಂತ ಖಾತ್ರಿ ಆಯ್ತು. ಇಷ್ಟಾದ ಮೇಲೆ ಸುಗ್ರೀವ ಇನ್ನೇನು ಮಾಡಬೇಕು ನಂತರ? ಆಯ್ತು, ನಿನ್ನ ಪರೀಕ್ಷೆ ಎಲ್ಲ ಮುಗೀತು ಅಂತ ಕೇಳಿ, ಮುಗೀತು ಅಂತ ಕೈ ಮುಗಿದು ಮುಂದೇನು ಮಾಡಬೇಕು? ವಾಲಿಯನ್ನ ಸಂಹಾರ ಮಾಡಬೇಕು. ಅದಕ್ಕೆ ವಾಲಿಯನ್ನ ಕರಿಬೇಕು, ಯುದ್ಧಕ್ಕೆ ಕರಿಬೇಕು. ರಾಮಚಂದ್ರ ಹೇಳಿ ಕಳಿಸಿ, ಹೋಗು ವಾಲಿಯನ್ನು ಯುದ್ಧಕ್ಕೆ ಕರಿ, ವಾಲಿಯನ್ನು ನಿಗ್ರಹ ಮಾಡುವ ಜವಾಬ್ದಾರಿ ಅದು ನನ್ನದು. ನಿನಗೆ ಮಾತು ಕೊಟ್ಟಿದ್ದೇನಲ್ಲ, ನಿನಗೆ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಳುತ್ತೇನೆ, ವಾಲಿಯನ್ನು ನಿಗ್ರಹ ಮಾಡುತ್ತೇನೆ, ವಾಲಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಯುದ್ಧ ಮಾಡುತ್ತೇನೆ. ಹೀಗೆ ಯುದ್ಧಕ್ಕೆ ಕಳಿಸ್ತಾ ಇದ್ದಾನೆ ಸುಗ್ರೀವನನ್ನ. ಈಗಾಗಲೇ ನಾವು ತಿಳಿದಂತೆ ವಾಲಿಗೆ ಯುದ್ಧ ಅಂದ್ರೆ ಅವ ಯುದ್ಧ ಪ್ರಿಯ. ಒಬ್ಬೊಬ್ಬರಿಗೆ ಒಂದೊಂದು ನಮ್ಮಲ್ಲಿ ಒಂದೊಂದು ಪ್ರಿಯವಾಗಿರುತ್ತಾರೆ. ವಾಲಿಗೆ ಯಾವುದಪ್ಪ ಪ್ರಿಯ ಅಂದ್ರೆ ಯುದ್ಧವೇ ಅವನಿಗೆ ಪ್ರಿಯ. ಹಾಗಾಗಿ ಯುದ್ಧ ಪ್ರಿಯ ನಾದ ಆ ವಾಲಿಯನ್ನ ಯುದ್ಧಕ್ಕೆ ಕರೆದಾಗ ವಾಲಿ ಹಿಂದೆ ಮುಂದೆ ನೋಡ್ಲಿಲ್ಲ, ಬಂದೇ ಬಿಟ್ಟ ಸುಗ್ರೀವನ ಬಳಿ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಪರಸ್ಪರ ವಾಲಿ ಮತ್ತು ಸುಗ್ರೀವನಿಗೆ ಯುದ್ಧ ಪ್ರಾರಂಭ ಆಯಿತು. ಎಷ್ಟು ರಾಮಾಯಣ ನಮಗೆ ಅಪ್ಯಾಯಮಾನವಾಗಿದೆ ಅಂತ ಹೇಳಿದ್ರೆ ಒಂದೊಂದು ಪ್ರಸಂಗವೂ ಕೂಡ ನಾವು ನೋಡ್ತಾ ಹೋದಾಗ ಎಷ್ಟು ನಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಇತಿಹಾಸ. ಇಲ್ಲೇ ನಿಂತುಕೊಂಡಿದ್ದಾರೆ ರಾಮ ಲಕ್ಷ್ಮಣ ಇಬ್ಬರು ಕೂಡ. ಇವರಿಬ್ಬರು ಹೇಗಿದ್ದಾರೆ? ಅಣ್ಣ ತಮ್ಮಂದಿರು. ವಾಲಿ ಸುಗ್ರೀವರು ಹೇಗಿದ್ದಾರೆ? ಅವರು ಕೂಡ ಸಹೋದರರೇ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರೂ ಇದ್ದಾರೆ ಸಹೋದರರಾಗಿ.
ಹಾಗಾಗಿ ನಮಗೆ ಸಹೋದರತ್ವದ ನಿದರ್ಶನ ಏನಾದರೂ ತಗೊಳ್ಬೇಕು, ಅದರಲ್ಲಿ ಆದರ್ಶ ಬೇಕು ಅಂದ್ರೆ ರಾಮಾದಿಗಳನ್ನ ನಾವು ನಿದರ್ಶನವಾಗಿ ತಗೊಳ್ಬೇಕೇ ಹೊರತು ರಾವಣ ಕುಂಭಕರ್ಣರನ್ನ ತೆಗೆದುಕೊಳ್ಳೋದಲ್ಲ, ವಾಲಿ ಸುಗ್ರೀವರನ್ನ ತೆಗೆದುಕೊಳ್ಳೋದಲ್ಲ. ಇಂಥವರನ್ನ ಆದರ್ಶವಾಗಿ ತೆಗೆದುಕೊಳ್ಬೇಕು. ಅಧಿಕಾರ ಸಂಪತ್ತು ಬಂದ್ರೆ ಎಂಥವರನ್ನೂ ಅದು ಮಾಯ ಮಾಡಿಬಿಡುತ್ತೆ, ಮೋಹಕ್ಕೆ ಒಳಪಡಿಸಿ ಬಿಡುತ್ತೆ ಅನ್ನೋದಕ್ಕೆ ವಾಲಿ ಸುಗ್ರೀವರೇ ಸಾಕ್ಷಿ. ಹಾಗಾಗಿ ವಾಲಿ ಸುಗ್ರೀವರಿಬ್ಬರೂ ಕೂಡ ಯುದ್ಧವನ್ನ ಆಡುತ್ತಾ ಇದ್ದಾರೆ. ರಾಮಾಯಣ ಪಕ್ಕದಲ್ಲಿ ರಾಮಲಕ್ಷ್ಮಣರನ್ನು ನಮಗೆ ಸೂಚನೆ ಮಾಡುತ್ತಾ ಇದೆ. ಸಹೋದರರು ಇವರಿಬ್ಬರು ಹೇಗೆ ಅವಿಚ್ಛಿನ್ನವಾದ ಪ್ರೀತಿ, ಒಂದು ದಿವಸವೂ ಕೂಡ ರಾಮನಿಗೆ ವಿರುದ್ಧವಾಗಿ ನಡೆಯದ ಸ್ವಭಾವ ಅದು ಲಕ್ಷ್ಮಣನ ಸ್ವಭಾವ. ಎಂದೂ ರಾಮನ ವಿರುದ್ಧವಾಗಿ ಇಚ್ಛೆಯನ್ನು ಪಟ್ಟವನಲ್ಲ, ರಾಮನ ವಿರುದ್ಧವಾಗಿ ನಿರ್ಣಯಗಳನ್ನು ತೆಗೆದುಕೊಂಡವನಲ್ಲ ಲಕ್ಷ್ಮಣ. ಇಂಥ ಸಹೋದರರ ಪ್ರೀತಿ ರಾಮಲಕ್ಷ್ಮಣರಲ್ಲಿ ಕಾಣ್ತಾ ಇದೆ. ಅಲ್ಲ, ರಾಮ ಲಕ್ಷ್ಮಣನಿಗೆ ಹಾಗೆ ಎಂದೂ ಕೂಡ ಜೋರು ಮಾಡಿ ಗದರಿಸಿ ಹಾಗೆ ಮಾಡು ಹೀಗೆ ಮಾಡು ಆಜ್ಞೆ ಮಾಡಿದವನಲ್ಲ ರಾಮಚಂದ್ರ ಲಕ್ಷ್ಮಣನ ಮೇಲೆ. ಇಲ್ಲದೆ ಹೋದರೆ ಅಷ್ಟು ಪ್ರೀತಿಯನ್ನ ರಾಮಚಂದ್ರ ತೋರಿಸಲಿಲ್ಲ ಅಂತ ಹೇಳಿದ್ರೆ, ಕಾಡಿ ಹೊರಟಾಗ ಲಕ್ಷ್ಮಣ ಏನಾದರೂ ತಾನು ಬರ್ತಾ ಇದ್ದೇನೆ ಹೋದ್ರು ಹೋಗಲಿ ಬಿಡು ಅಂತ ಕೂಡ್ತಿದ್ರು. ನಮ್ಗೆ ಮನೆಯಲ್ಲಿ ಈಗಿನ ಮನೆಯಲ್ಲಿ ಕೆಲವರು ಹಾಗೆ ಇರ್ತಾರಲ್ಲ, ನಾವು ಮನೆಯಲ್ಲಿ ನೋಡುತ್ತೆ, ಮನೆ ಬಿಟ್ಟು ಹೋದ್ರೆ ಆಚೆ ಹೋದ್ರೆ ಸಾಕು ಅಂತ ಇರ್ತಾರೆ. ಅಂಥ ವ್ಯಕ್ತಿಗಳಿರ್ತಾರೆ. ರಾಮಚಂದ್ರ ಹಾಗಲ್ಲ. ರಾಮ ನೀನು ಹೊರಟ್ರೆ ಇಡೀ ಅಯೋಧ್ಯ ಪಟ್ಟಣದ ಜನತೆ ರಾಮನ ಹಿಂದೆ ಹೊರಟು ಅಂತ ಹೇಳಿದ್ರು. ಎಷ್ಟು ಪ್ರೀತಿಯನ್ನ ತಾನು ಹಂಚಿರ್ಲಿಕ್ಕಿಲ್ಲ ರಾಮಚಂದ್ರ. ಒಂದು ಮಾತನ್ನು ಹೇಳ್ತಾರೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳುವಾಗ, ನಾದತ್ತ ಮುಪದಿಷ್ಠತೆ ಅಂತಂದ್ರು. ಜಗತ್ತಿಗೆ ನಾವು ಏನು ಕೊಡದೇ ಇದ್ರೆ ಜಗತ್ತು ನಮಗೇನು ಕೊಡೋದಿಲ್ಲ, ಇದು ನಿಶ್ಚಯ ಅಂತಂತ. ಇದು ಶ್ರೀಮದ್ ಆಚಾರ್ಯರು ಕೊಟ್ಟ ನಿರ್ಣಯ ಇದೆ. ಹಾಗಾಗಿ ಶ್ರೀರಾಮಚಂದ್ರನಿಗಷ್ಟು ಪ್ರೀತಿಯನ್ನ ಜಗತ್ತು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಜಗತ್ತಿಗಷ್ಟು ಪ್ರೀತಿಯನ್ನ ಹಂಚಿದವ ಶ್ರೀರಾಮಚಂದ್ರ. ಹಾಗಾಗಿ ರಾಮ ಲಕ್ಷ್ಮಣ ಇಬ್ಬರು ಅನ್ಯೋನ್ಯವಾಗಿರತಕ್ಕಂತಹ ವ್ಯಕ್ತಿಗಳು. ಆದರೆ ವಾಲಿ ಸುಗ್ರೀವರು ಮಾತ್ರ ಶತ್ರುಗಳಂತೆ ಹೋರಾಟವನ್ನ ತಾವು ಮಾಡುತ್ತಾ ಇದ್ದಾರೆ. ಹೋರಾಟವನ್ನ ಮಾಡುವಾಗ ಎಷ್ಟೇ ಆದರೂ ವಾಲಿ ಸುಗ್ರೀವನಿಗಿಂತ 10 ಪಟ್ಟು ಬಲವುಳ್ಳವ. ಸುಗ್ರೀವ ಯುದ್ಧಕ್ಕೆ ಬಂದಾಗ ಏನೂ ಹಿಂದೆ ಮುಂದೆ ನೋಡದೆ ಸುಗ್ರೀವನನ್ನ ಚೆನ್ನಾಗಿ ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕಿದ ವಾಲಿ. ಚೆನ್ನಾಗಿ ಪೆಟ್ಟು ಕೊಟ್ಟ, ಮೈತುಂಬ ರಕ್ತ ಸೋರ್ತಾ ಇದೆ. ವಾಲಿ ಸುಗ್ರೀವ ಕ್ರಮೇಣ ಹೋಗ್ತಾ ಹೋಗ್ತಾ ಯುದ್ಧ ಮಾಡೋದು ಬಿಟ್ಟು ರಾಮನ ಕಡೆಗೆ ತಿರುಗಿ ನೋಡ್ತಾ ಇದ್ದಾನೆ. ಎಲ್ಲಿದ್ದಾನೆ ರಾಮಚಂದ್ರ ನೋಡ್ತಾ ಇದ್ದಾನೆ. ಯಾಕಿನ್ನು ಬಾಣ ಬಿಡ್ತಾ ಇಲ್ಲ, ಯಾಕಿನ್ನು ವಾಲಿಯನ್ನು ಸಂಹಾರ ಮಾಡ್ತಾ ಇಲ್ಲ ಅಂತ ರಾಮನ ಕಡೆಗೆ ನೋಡ್ತಾ ಇದ್ದಾನೆ. ಕೊನೆಗೆ ಏನ್ ಮಾಡಿದ ವಾಲಿ ಅನ್ಕೊಂಡ, ಇನ್ನು ಒಂದು ಪೆಟ್ಟು ಕೊಟ್ರೆ ಸುಗ್ರೀವ ಸತ್ತೇ ಹೋಗ್ತಾನೆ ಅಂತ ಅನ್ಕೊಂಡ. ಕೊನೆ ಕ್ಷಣದವರೆಗೆ ಯುದ್ಧವನ್ನ ಮಾಡಿದ ವಾಲಿ ಕೊನೆಗೆ ಸುಗ್ರೀವನನ್ನ ಬಿಟ್ಟುಬಿಟ್ಟು ಯಾವ ಸ್ಥಿತಿಗೆ ಬಂದಿದ್ದಾನೆ ಸುಗ್ರೀವ ಅಂದ್ರೆ, ದೇಹದಲ್ಲಿ ಏನು ಶಕ್ತಿ ಇಲ್ಲ, ಕೇವಲ ಪ್ರಾಣ ಮಾತ್ರ ಉಳಿದಿದೆ. ಹೋಗು ಸಾಯಿ ನೀನು ಬದುಕೋ ಹೋಗು ಅಂತ ವಾಲಿ ಅವನನ್ನ ಜೀವಚ್ಛವವಾಗಿ ಮಾಡಿ ಸುಗ್ರೀವನನ್ನ ಬಿಟ್ಟುಕೊಟ್ಟ. ಇದು ವಾಲಿಯ ಪರಾಕ್ರಮ. ಸುಗ್ರೀವ ರಾಮನನ್ನ ನಂಬಿ ಹೋದವ ಜೀವಚ್ಛವವಾಗಿ ವಾಪಸ್ ಬರ್ತಾ ಇದ್ದ. ನಮಗೆಲ್ಲ ಮೇಲ್ನೋಟಕ್ಕೆ ಅನ್ನಿಸಬಹುದು, ರಾಮ ಮಾತು ಕೊಟ್ಟು ಹೀಗೆ ತಪ್ಪಬಹುದು. ಲೋಕದಲ್ಲಿ ಹಾಗೆ ಅಲ್ಲ, ನಮಗೆಲ್ಲ ಅಭಯ ಪ್ರದಾನ ಮಾಡುತ್ತಾರೆ, ಕೈ ತೋರಿಸ್ತಾರೆ. ಆದ್ರೆ ಕೈ ತೋರಿಸಿ ಕೈ ಕೊಡುವವರೇ ಜಾಸ್ತಿ ಲೋಕದಲ್ಲಿ. ಯಾರೂ ಕೂಡ ನಮಗೆ ಕೈ ಹಿಡಿದು ಮೇಲಕ್ಕೆ ಎತ್ತುವವರಿಲ್ಲ. ರಾಮಚಂದ್ರನ ಹಾಗೆ ಮಾಡಿಬಿಟ್ಟಲ್ಲ. ಪಾಪ ರಾಮನನ್ನು ನಂಬಿ ಹೋದ ಸುಗ್ರೀವ ಜೀವಚ್ಛವವಾಗಿ ವಾಪಸ್ ಬರ್ತಾ ಇದ್ದಾನೆ. ರಾಮಚಂದ್ರ ಯಾಕೆ ಹೀಗೆ ಮಾಡಿದ? ರಾಮನು ಮೋಸ ಮಾಡುತ್ತಾನೋ, ರಾಮನು ಕೊಟ್ಟ ಮಾತಿಗೆ ತಪ್ತಾನೋ? ಹಾಗಾದ್ರೆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡೋದು ಹೇಗೆ? ರಾಮಾಯಣದ ಮೇಲ್ನೋಟಕ್ಕೆ ನೋಡಿಬಿಟ್ರೆ ನಮಗೆಲ್ಲ ಇದು ಆಶ್ಚರ್ಯ ಆಗುತ್ತೆ. ಎಲ್ಲೆಲ್ಲಿ ನಮಗೆ ಇತಿಹಾಸದಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಭಗವಂತನ ಬಗ್ಗೆ ಹೀಗೆಲ್ಲ ನಮಗೆ ಸಂಶಯ ಬರುತ್ತೋ, ಯಾವ ಸಂದರ್ಭಗಳಲ್ಲಿ ಭಗವಂತನ ಬಗ್ಗೆ ಅಪಾರ್ಥಗಳಾಗುವ ಸಂಭವ ಇದೆಯೋ ಅಲ್ಲೆಲ್ಲ ಶ್ರೀಮದ್ ಆಚಾರ್ಯರು ನಿರ್ಣಯವನ್ನ ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡಿದರು. ಅಪಾರ್ಥ ಆಗದಂತೆ, ಅನರ್ಥಗಳನ್ನ ಮಾಡಿಕೊಳ್ಳದಂತೆ ನಮ್ಮನ್ನ ರಕ್ಷಣೆ ಮಾಡಿದವರು ಶ್ರೀಮದ್ ಆಚಾರ್ಯರು. ಈ ಸಂದರ್ಭದಲ್ಲಿ ಆಚಾರ್ಯರ ಕೆಲವೊಂದು ಮಾತುಗಳನ್ನ, ತಾತ್ಪರ್ಯನಿರ್ಣಯದಲ್ಲಿ ಬಂದ ಕೆಲವೊಂದು ಮಾತುಗಳನ್ನ ಈ ಸಂದರ್ಭಕ್ಕೆ ನಾವು ಜೋಡಣೆ ಮಾಡಿಕೊಳ್ಳದ ಹೊರತು ರಾಮಾಯಣದ ಕೆಲವೊಂದು ಪ್ರಸಂಗಗಳಿಗೆ ನಮಗೆ ಉತ್ತರ ಸಿಗೋದಿಲ್ಲ. ಇಲ್ಲದೆ ಹೋದ್ರೆ ಕೊನೆ ತನಕಲೂ ರಾಮನ ಮೇಲೆ ಆಪಾದನೆ ಮಾಡಿಕೊಂಡೇ ಮೇಲ್ನೋಟಕ್ಕೆ ಈ ಆಪಾದನೆ ಬರೋದು ಸಹಜ ಬಂದುಬಿಟ್ಟಿದೆ. ರಾಮನನ್ನು ನಂಬಿ ಹೋದ ಸುಗ್ರೀವನಿಗೆ ಪೆಟ್ಟು ತಿನ್ನುವ ಪ್ರಸಂಗ ಬಂತು.
ಜೀವಚ್ಛವವಾಗಿ ವಾಪಸ್ ಬಂದಿದ್ದಾನೆ ಸುಗ್ರೀವ. ಯಾಕೆ ಈ ಮಾತು ಕೊಟ್ಟ ಶ್ರೀರಾಮಚಂದ್ರ ಮಾತು ಯಾಕೆ ತಪ್ಪಿದ? ಕೂಡಲೇ ಸುಗ್ರೀವನ ಬಾಯಿಯಲ್ಲಿ ಆ ಮಾತನ್ನು ಕೇಳ್ತಾ ಇದ್ದೆ. ಸುಗ್ರೀವ ಸಿಟ್ಟು ಬಂದಿದೆ, ರಾಮನ ಬಳಿಗೆ ಬರ್ತಾ ಇದ್ದಾನೆ. ರಾಮನ ಬಳಿಗೆ ಬಂದು ಕೇಳಿದ, ರಾಮಚಂದ್ರ, ವಾಲಿಯನ್ನು ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಭಯ ಆಗತ್ತೆ ಅಂತ ಮೊದಲೇ ನೀನು ಹೇಳಿಬಿಟ್ಟಿದ್ದಿದ್ರೆ ನಾನು ಯುದ್ಧಕ್ಕೆ ಹೋಗ್ತಾ ಇರ್ಲಿಲ್ವಲ್ಲ ಅಂತಂದ ವಾಲಿ. ಸುಗ್ರೀವ ಬಿಡ್ತಾ ಇದ್ದಾನೆ, ಯಾಕೆ ಬಾಣ ಬಿಡ್ಲಿಲ್ಲ? ನೋಡು ನನಗೆ ಯಾವ ಅವಸ್ಥೆ ಬಂದಿದೆ, ಯಾಕೆ ನೀನು ವಾಲಿಯನ್ನು ಸಂಹಾರ ಮಾಡಲಿಲ್ಲ? ವಾಲಿಯ ವಿರುದ್ಧವಾಗಿ ಬಾಣವನ್ನು ನೀನು ಯಾಕೆ ಪ್ರಯೋಗ ಮಾಡಲಿಲ್ಲ ಅಂತ ಅನೇಕ ರೀತಿಯಲ್ಲಿ ಸುಗ್ರೀವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ರಾಮಚಂದ್ರನ ಬಳಿಯಲ್ಲಿ ಪ್ರಶ್ನೆಯನ್ನು ಮಾಡಿದ. ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ ನಾವು ಉತ್ತರಗಳನ್ನೆಲ್ಲ ಕಂಡುಕೊಳ್ಳಿ ಬಹಳ ಸಾಧ್ಯ, ಬಹಳ ಚೆನ್ನಾಗಿದೆ. ರಾಮ ಮಾತು ಕೊಟ್ಟು ಹಿಂಜರಿಯುವ ವ್ಯಕ್ತಿ ಅಲ್ಲ. ರಾಮ ವಾಲಿಗೆ ಭಯಪಟ್ಟು ಹಿಂಜರಿಯುವ ವ್ಯಕ್ತಿ ಅಲ್ಲ. ಆದರೂ ಯಾಕೆ ಬಾಣ ಪ್ರಯೋಗ ಮಾಡಲಿಲ್ಲ ಅಂತ ಹೇಳಿದರೆ, ರಾಮಚಂದ್ರನ ನಡೆಯ ಹಿನ್ನೆಲೆಯಲ್ಲಿ ಅನೇಕ ಅರ್ಥಗಳಿರ್ತವೆ. ಏನು ಅಭಿಪ್ರಾಯ ಶ್ರೀರಾಮಚಂದ್ರ? ರಾಮಚಂದ್ರ ಮಾನವರಾಗಿ ತಾನು ಅವತಾರವನ್ನು ಮಾಡಿ ಮಾನವರಂತೆ ನಡೆಯಬೇಕು, ಒಂದು ಚಾನ್ಸ್ ಕೊಟ್ಟ. ಯಾವತ್ತು ಹೇಳೋದುಂಟು ನೋಡ್ರಿ, ಲೋಕದಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಮತ್ತೊಬ್ಬ ಮಧ್ಯದಲ್ಲಿ ಪ್ರವೇಶವನ್ನ ಮಾಡಬಾರದು. ಇಬ್ಬರು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಮೂರನೆಯವ ಪ್ರವೇಶ ಮಾಡಬಾರದು ಅಂತ ಹೇಳ್ತಾರೆ. ಇದು ಲೋಕದಲ್ಲಿ ನಿಯಮ ಇದೆ. ಹಾಗೇನಾದ್ರೂ ಪ್ರವೇಶ ಮಾಡಿಬಿಟ್ರೆ, ಅಕಸ್ಮಾತ್ ಏನಾದ್ರೂ ಅಣ್ಣ ತಮ್ಮಂದಿರು ಒಂದಾಗಿ ಬಿಟ್ರೆ ಮಧ್ಯದಲ್ಲಿ ಹೋದವ ಸಾಯ್ತಾನೆ. ಗಂಡ ಹೆಂಡತಿಯರು ಏನಾದರೂ ಸ್ವಲ್ಪ ದಿವಸ ನಂತರ ಅವರಿಬ್ಬರು ಒಂದಾದರೂ ಅಂತ ಮಧ್ಯದಲ್ಲಿ ಪ್ರವೇಶ ಮಾಡಿದವ ಸಾಯ್ತಾನೆ. ಅದಕ್ಕೋಸ್ಕರ ಗಂಡ ಹೆಂಡತಿಯರ ಮಧ್ಯದಲ್ಲಿ ಹೋಗಬೇಡ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಪ್ರವೇಶವನ್ನ ಮಾಡಬೇಡ, ಆದಷ್ಟು ದೂರ ಇರು ಅಂತ ಲೋಕ ಹೇಳುತ್ತೆ. ಪರಮಾತ್ಮ ಲೋಕದಲ್ಲಿ ತಾನು ಅವತಾರವನ್ನ ಮಾಡಿ ಲೋಕದ ನಿಯಮಗಳಿಗೆ ಬದ್ಧನಾಗಿ ಭಗವಂತ ತಾನು ವ್ಯಾಪಾರವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಒಂದು ಅವಕಾಶವನ್ನ ಕೊಟ್ಟ. ಸಾಯೋ ಹಂತದಲ್ಲಾದರೂ ಇವರಿಬ್ಬರ ವೈರ ಹೋಗುತ್ತೋ ಏನೋ, ಅಣ್ಣ ತಮ್ಮಂದಿರು ಒಂದಾಗ್ತಾರೋ ಏನೋ ನೋಡಿ ಬಿಡೋಣ ಅಂತ ಸಣ್ಣ ಒಂದು ಪ್ರಯತ್ನವನ್ನ ಮಾಡಿದವ ರಾಮಚಂದ್ರ. ಸಾಯೋ ಹಂತಕ್ಕೆ ಸುಗ್ರೀವ ತಾನು ಬಂದರೂ ವಾಲಿ ಮಾತ್ರ ತನ್ನ ದ್ವೇಷವನ್ನ ಕಡಿಮೆ ಮಾಡಿಕೊಳ್ಳಿಲ್ಲ. ಹಾಗಾಗಿ ವಾಲಿ ಸುಗ್ರೀವನನ್ನ ಜೀವಚ್ಛವವಾಗಿ ಮಾಡಿ ಕಳಿಸಿದ. ಇದು ರಾಮ ಬಾಣ ಬಿಡದೇ ಇರೋದಕ್ಕೆ ಸಾಮಾಜಿಕವಾಗಿ ಒಂದು ಕಾರಣವನ್ನ ನಾವು ಹೀಗೂ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು. ಇನ್ನೊಂದು ಬಲವಾದ ಕಾರಣ ಏನು ಗೊತ್ತೋ? ರಾಮಚಂದ್ರ ಬಾಣವನ್ನ ಬಿಡದೇ ಇದ್ದದ್ದಕ್ಕೆ ಸುಗ್ರೀವ ತಾನು ವಾಲಿಯ ಮೂಲಕ ಪೆಟ್ಟನ್ನ ತಿನ್ನೋದಕ್ಕೆ ಇನ್ನೊಂದು ಬಲವಾದ ಕಾರಣ, ಅದು ಸುಗ್ರೀವನ ಸ್ವಯಂಕೃತ ಅನರ್ಥ. ತಾನೇ ಮಾಡಿಕೊಂಡ ಅನರ್ಥ ಅದು. ಸುಗ್ರೀವ ಏನು ಅನರ್ಥ ಅದು? ರಾಮಚಂದ್ರನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋದನಲ್ಲ, ಇದೇ ಸುಗ್ರೀವ ಮಾಡಿದ ದೊಡ್ಡ ತಪ್ಪು. ಯಾಕೆಂದ್ರೆ ಹನುಮಂತ ವಿಶ್ವಾಸವನ್ನ ಇಟ್ಟು ರಾಮನನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಬರೋದನ್ನ ಕಂಡ್ರೂ ಸುಗ್ರೀವ ರಾಮನನ್ನ ಪರೀಕ್ಷೆ ಮಾಡಲಿಕ್ಕೆ ಇಳಿದದ್ದು ಅದು ಸುಗ್ರೀವ ಮಾಡಿದ ದೊಡ್ಡ ತಪ್ಪು. ಸಾಕ್ಷಾತ್ ಭಗವಂತ ಶ್ರೀರಾಮಚಂದ್ರನಾಗಿ ಎದುರಿಗೆ ಬಂದಾಗ ಅವನನ್ನ ಮೊದಲು ಶತ್ರುವಿನಂತೆ ಕಂಡದ್ದು ಸುಗ್ರೀವ, ಅದು ಸುಗ್ರೀವ ಮಾಡಿದ. ರಾಮಚಂದ್ರನ ಮೇಲೆ ಸಂಶಯ ಪಟ್ಟದ್ದು ಮತ್ತೊಂದು ತಪ್ಪು. ಎಲ್ಲ ತಪ್ಪನ್ನ ಮಾಡಿಬಿಟ್ಟಿದ್ದಾನೆ ಸುಗ್ರೀವ. ತಪ್ಪಿಗೆ ಶಿಕ್ಷೆ ಆಗಬೇಕೋ ಬೇಡವೋ? ತಪ್ಪನ್ನ ಮಾಡಿದರೆ ಭಗವಂತ ಎಂದೂ ಕೂಡ ಸುಮ್ಮನೆ ಕೂಡದ ವ್ಯಕ್ತಿ. ಅವರು ಎಂಥವರೇ ಆಗಿರಲಿ ಸಮಾನವಾಗಿ ವರ್ತಿಸುವ ವ್ಯಕ್ತಿ ಅವ ಭಗವಂತ. ತಪ್ಪನ್ನ ಮಾಡಿದರೆ ಆ ತಪ್ಪಿಗೆ ಅನುಗುಣವಾದ ಶಿಕ್ಷೆಯನ್ನ ಅವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಕಲ್ಪನೆ ಮಾಡಿಕೊಡೋದು ಅದು ಸಹಜ. ಭಗವಂತ ಎಂದೂ ಕೂಡ ತಪ್ಪನ್ನ ನೋಡಿಕೊಂಡು ಸುಮ್ಮನೆ ಕೂಡದ ವ್ಯಕ್ತಿ. ಹಾಗಾಗಿ ಇಷ್ಟು ತಪ್ಪನ್ನ ಸಾಕ್ಷಾತ್ ಭಗವಂತನ ಮೇಲೆ ಸಂಶಯವನ್ನ ಪಟ್ರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂಡುವವನಲ್ಲ. ಅದಕ್ಕೆ ಏನಾದರೂ ಒಂದು ಬೇಕಲ್ಲ, ಅದಕ್ಕೆ ಶಿಕ್ಷೆಯನ್ನ ಈ ರೂಪದಲ್ಲಿ ರಾಮಚಂದ್ರ ಸುಗ್ರೀವನಿಗೆ ಕೊಡಿಸಿ ಬಿಟ್ಟಿದ್ದದ್ದು. ಯಾಕೆ ಅಂದ್ರೆ ನನ್ನ ಮೇಲೆ ಸಂಶಯ ಪಟ್ಟಿಯಲ್ಲ, ಅದಕ್ಕೋಸ್ಕರ ಇದು ರಾಮನ ಆಂತರ್ಯ, ಇದು ನಿಜವಾದ ಸಂಗತಿ. ರಾಮಚಂದ್ರ ಯಾರಿಗೂ ಬಿಡುವವನಲ್ಲ. ಇದೇ ರಾಮನೇ ಮುಂದೆ ಕೃಷ್ಣನಾದಾಗ ಅಲ್ಲಿ ಧರ್ಮರಾಜನಿಗೆ ಹೇಳಿದ ಕೃಷ್ಣ, ಧರ್ಮರಾಜ ಹೇಳು ಅಶ್ವತ್ಥಾಮ ಹತಃ. ನಾನು ಭಾರಿ ಸತ್ಯವಂತ, ನಾನು ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿದ ಧರ್ಮರಾಜ ಏನು ಮಾಡಿದ? ಆ ಕೃಷ್ಣನ ಮಾತಿನ ಮೇಲೆ ಅವಿಶ್ವಾಸವನ್ನ ಪಟ್ಟು
ಕುಂಜರಹ ಅಂತ ಅದರ ಜೊತೆಗೆ ಮತ್ತೊಂದು ತನ್ನ ಮಾತನ್ನು ಸೇರಿಸಿ. ಇದರ ಪರಿಣಾಮವೇ ಧರ್ಮರಾಜನಿಗೆ ಮುಂದೆ ನರಕದ ದರ್ಶನ ಆಯಿತು. ಮಹಾಭಾರತ ಇದೆ. ಹಾಗಾಗಿ ಭಗವಂತನ ಮೇಲೆ, ಭಗವಂತನ ಮಾತಿನ ಮೇಲೆ ಸಂಶಯ ಪಟ್ಟರೆ ನಮಗೆ ಭಗವಂತ ಶಿಕ್ಷೆಯನ್ನು ಕೊಡದೆ ಸರ್ವತ್ರ. ಎಲ್ಲ ರಾಮಾಯಣ ಮಹಾಭಾರತಗಳು ನಮಗೆ ದೃಷ್ಟಾಂತ ಪೂರ್ವಕವಾಗಿ ತೋರಿಸ್ತಾ ಇದೆ ಇಂಥ ಪ್ರಸಂಗಗಳನ್ನ. ಹಾಗಾಗಿ ನಮಗೆ ಈ ಒಂದು ಅಪ್ರಾಮಾಣಿಕವಾದ ಅಧಾರ್ಮಿಕವಾದ ಪರಿಸರದಲ್ಲಿ ಭಗವಂತನ ಮೇಲೆ ವಿಶ್ವಾಸವನ್ನು ಮಾತ್ರ ಸರ್ವತ್ರ ನಾವು ಕಳ್ಕೊಳ್ಬಾರದು. ನಮಗೆ ರಕ್ಷಣೆ ಕೊಡುವ ವ್ಯಕ್ತಿ ಈಗಿನ ಕಾಲದಲ್ಲಿ ಇದ್ರೆ ಅದು ಭಗವಂತ ಮಾತ್ರ. ಯಾರು ನಮಗೆ ರಕ್ಷಕರಲ್ಲ. ರಕ್ಷಣೆ ತಾತ್ಕಾಲಿಕವಾಗಿ ಮಾತಿನ ಮೂಲಕ ಸಿಗಬಹುದು, ಅಲ್ಪ ಸ್ವಲ್ಪ ರಕ್ಷಣೆ ಸಿಗಬಹುದು. ನಮಗೆ ಪರಿಪೂರ್ಣವಾಗಿ ನಮ್ಮನ್ನ ಕಷ್ಟದಿಂದ ಪಾರು ಮಾಡುವ ವ್ಯಕ್ತಿ ಅವ ಭಗವಂತ ಬಿಟ್ಟರೆ ಮತ್ಯಾರೂ ಅಲ್ಲ. ಹಾಗಾಗಿ ಆ ಒಂದು ವಿಶ್ವಾಸ, ದೃಢವಾದ ನಂಬಿಕೆ ಭಗವಂತನ ಪರವಾಗಿ ನಮ್ಮಲ್ಲಿ ಇರಬೇಕಾದ್ದು ಅವಶ್ಯ ಕರ್ತವ್ಯ. ಅದಕ್ಕೋಸ್ಕರವೇ ರಾಮಾಯಣ ಮಹಾಭಾರತಗಳು ಇಂಥ ಪ್ರಸಂಗಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾವೆ. ಕೇವಲ ವ್ಯಾಸರು ಮಹಾಭಾರತವನ್ನ ಬರೆದದ್ದಾಗಲಿ, ಇಂಥ ರಾಮಾಯಣದ ಮೂಲಕ ರಾಮಚಂದ್ರ ತನ್ನ ಆದರ್ಶವನ್ನ ತೋರಿಸಿಕೊಟ್ಟದ್ದಾಗಲಿ, ಇವೆಲ್ಲ ಕೇವಲ ಕೇಳುವುದಕ್ಕೆ ಮಾತ್ರ ಅಲ್ಲಪ್ಪ. ರಾಮಚಂದ್ರ ಇದನ್ನೆಲ್ಲ ಜೀವನದಲ್ಲಿ ತಂದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಅಧ್ಯಾತ್ಮ ಜೀವನದ ಎರಡು ಕಣ್ಣುಗಳು ನಮಗೆ ಮಹಾಭಾರತ ಮತ್ತು ರಾಮಾಯಣ, ಇತಿಹಾಸ ಗ್ರಂಥಗಳು. ಈ ಎರಡು ನಮಗೆ ಕಣ್ಣಾಗಿ ಬಿಟ್ರೆ ನಮಗೆ ಜೀವನದಲ್ಲಿ ಯಾವ ತೊಂದರೆಗಳು ಬರೋದಿಲ್ಲ. ಸರಾಗವಾಗಿ ನಮ್ಮ ಜೀವನ ನಡೆದುಕೊಂಡು ಹೋಗ್ತಾ ಇರುತ್ತೆ. ಅದನ್ನ ವ್ಯಕ್ತಪಡಿಸಿದ್ದು ರಾಮನ ನಡೆ, ಕೃಷ್ಣನ ನುಡಿ ಇವುಗಳು. ಸುಗ್ರೀವ ಪ್ರಶ್ನೆ ಕೇಳಿದ. ಇದೆಲ್ಲ ಸಾಮಾಜಿಕವಾದ, ಧಾರ್ಮಿಕವಾದ ಅಥವಾ ಭಗವಂತನ ಇಚ್ಛಾನುಸಾರವಾಗಿ ನಡೆದ ಪ್ರಸಂಗಗಳಾದರೆ ಸುಗ್ರೀವನ ಬಳಿಯಲ್ಲಿ ಇದೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯವೋ? ಶ್ರೀರಾಮಚಂದ್ರ ನೋಡೋ, ನನ್ನ ಮೇಲೆ ನೀನು ಸಂಶಯ ಪಟ್ಟಿ, ಅದಕ್ಕೆ ನಾನು ನಿನಗೆ ಈ ಶಿಕ್ಷೆ ಕೊಡಿಸಿದ್ದೇನೆ ಅಂತ ಸುಗ್ರೀವ ಕೂಡ್ಲಿಕ್ಕೆ ಕೇಳಿಬಿಡ್ತಾನೆ. ಆಗಲೇ ಹೇಳಬಹುದಿತ್ತಲ್ಲ, ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿ. ಅದಕ್ಕೋಸ್ಕರ ರಾಮಚಂದ್ರ ಈ ಕಾರಣವನ್ನ ಕೊಡ್ಲಿಲ್ಲ. ಸುಗ್ರೀವನಿಗೆ ಶಿಕ್ಷೆ ಆಗಬೇಕು, ಆಗಿಬಿಡಿತು. ಸುಗ್ರೀವ ಪ್ರಶ್ನೆ ಕೇಳ್ತಾ ಇದ್ದಾನೆ, ಯಾಕೆ ಬಾಣ ಬಿಡಲಿಲ್ಲ ಅಂತ. ಏನು ಉತ್ತರ ಕೊಡಬೇಕು ಶ್ರೀರಾಮಚಂದ್ರ? ರಾಮಚಂದ್ರ ಹೇಳಿದ, ಎಷ್ಟು ರಾಮನ ಒಂದೊಂದು ನಡೆ ನುಡಿ ಎಷ್ಟು ನಮಗೆ ಪಾಠ ಜೀವನದಲ್ಲಿ. ಇವತ್ತು ಹೊರಗಿನ ಪ್ರಪಂಚದಲ್ಲಿ ಬಂದವರೆಲ್ಲ ಹೊಸ ಹೊಸ ಸಿಲೆಬಸ್ ಇಡ್ತಾರೆ ನಮಗೆ ಪಠ್ಯಕ್ಕೆ. ಅದ್ಯಾವುದು ಪಠ್ಯ ಭಾಗ ಆಗೋದಿಲ್ಲ. ನಮ್ಮ ಜೀವನದ ಉದ್ಧಾರಕ್ಕೆ ಕಾರಣ. ನಮ್ಮ ಜೀವನದ ಉದ್ಧಾರ ಆಗಬೇಕು ಅಂತಾದರೆ ರಾಮಾಯಣ, ಭಾಗವತ, ಭಾರತ ಇವುಗಳು ನಮ್ಮ ಜೀವನದ ಪಠ್ಯ ಭಾಗ ಆದರೆ ನಾವು ಉದ್ಧಾರ ಆಗ್ತೇವೆ. ಇಲ್ಲವರಾಗುವುದು. ಹಾಗಾಗಿ ರಾಮಚಂದ್ರ ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ, ಸುಗ್ರೀವ ಯಾಕೆ ಬಾಣ ಬಿಡ್ಲಿಲ್ಲ ಅಂತ ಕೇಳ್ತಾ ಇದ್ದೀರಿ, ಕಾರಣ ಹೇಳ್ತೇನೆ ಕೇಳಿ. ವಾಲಿ ಸುಗ್ರೀವ ನೀವಿಬ್ಬರು ಕಪಿಗಳೇ, ಕತ್ತಲು ಬೇರೆ. ಏನಾದರೂ ಸುಗ್ರೀವನಿಗೆ ವಾಲಿಗೆ ಬಾಣ ಬಿಡಬೇಕು ಅಂತ ಏನಾದರೂ ನಾನು ಬಾಣ ಬಿಟ್ಟಿದ್ದರೆ, ಸುಗ್ರೀವ ನೀನು ಮತ್ತೆ ವಾಲಿ ಇಬ್ಬರು ಕೂಡ ಒಂದೇ ರೂಪದಲ್ಲಿದ್ದೀರಿ. ವಾಲಿ ಯಾರು, ಸುಗ್ರೀವ ಯಾರು ಗೊತ್ತಾಗದೆ ವಾಲಿಗೆ ಅಂತ ನಾನು ಬಿಟ್ಟ ಬಾಣ ಅಕಸ್ಮಾತ್ ನಿನಗೇನಾದರೂ ಬಂದು ತಗಲಿದ್ದರೆ ನೀನೇನು ಮಾಡ್ತಾ ಇದ್ದಿ ಹೇಳು. ಎಲ್ಲ ಕೋಪ ಇಳಿದು ಹೋಯಿತು ಸುಗ್ರೀವನಿಗೆ. ಹೌದಲ್ಲ, ಏನಾದರೂ ರಾಮನ ಬಾಣ ನನಗೆ ಬಂದು ತಗಲಿ. ಸತ್ಯ ಇದು ರಾಮ ಹೇಳೋದು. ಎರಡು ಕೋಟಿಗಳನ್ನು ನಮ್ಮ ಎದುರಿಗೆ ಕೂಡಿಸಿದರೆ ಏನು ವ್ಯತ್ಯಾಸ ಗೊತ್ತಾಗತ್ತೆ ನಮಗೆ? ಏನು ಗೊತ್ತಾಗೋದಿಲ್ಲ. ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳ ತಾಯಿಗೆ ಬಿಟ್ಟರೆ ಮತ್ತೊಬ್ಬರಿಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅಂಥದ್ರಲ್ಲಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಲ್ಲಿ ನಾವು ವ್ಯತ್ಯಾಸವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವೋ? ಎಲ್ಲಾ 10 ಇರುವೆಗಳು ಹರಿದುಕೊಂಡು ಹೋಗ್ತಾ ಇರ್ತಾವೆ. ಒಂದು ಇರುವೆಯಲ್ಲಿ ಒಂದು ವ್ಯತ್ಯಾಸ ತೋರಿಸಿ ಬಿಡ್ರಿ ನೋಡೋಣ, ನಮ್ಗೆ ಗೊತ್ತಾಗೋದಿಲ್ಲ. ಭಗವಂತನಿಗೆ ಗೊತ್ತು. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾನಿ ಕಿಲಾಪಿ. ಭಗವಂತನ ಸೃಷ್ಟಿಯನ್ನ ಚೆನ್ನಾಗಿ ನಿರೂಪಣೆ ಮಾಡಿದ್ರು ಶ್ರೀಮದಾಚಾರ್ಯರು. ಎಲ್ಲದರಲ್ಲಿ ವ್ಯತ್ಯಾಸ ಇದೆ. ಇಷ್ಟು ಜನ ನಾವು ಮನುಷ್ಯರು. ಮೇಲಿಂದ ನೋಡಿದರೆ ಎಲ್ಲರೂ ಮನುಷ್ಯರಾಗೇ ಇರುತ್ತೆ. ಹತ್ತಿರ ಬಂದು ನೋಡಿದರೆ ಆ ಮನುಷ್ಯರಲ್ಲಿ ಭೇದ ಸಹಜ ಹೌದೋ ಇಲ್ಲವೋ? ದೂರದಿಂದ ಇರುವೆಗಳ ಸಾಲು ಹರಿದು ಹೋಗ್ತಾ ಇದೆ, ದೂರದಿಂದ ನೋಡಿದರೆ ಅವುಗಳು ಇರುವೆ. ಆದರೆ ಅದರಲ್ಲಿ ಸೂಕ್ಷ್ಮವಾಗಿ ಗಮನಿಸುವ ಸಾಮರ್ಥ್ಯ ನಮಗಿಲ್ಲ. ಹಾಗಾಗಿ ಅವು ಒಂದೇ ರೀತಿಯಲ್ಲಿ ಕಾಣ್ತಾ ಇದ್ದಾವೆ. ಸೂಕ್ಷ್ಮವಾಗಿ ಗಮನಿಸುವ ಸಾಮರ್ಥ್ಯ ಅದು ವಾಯುದೇವರಿಗಿದೆ, ಭಗವಂತನಿಗಿದೆ. ಹಾಗಾಗಿ ಎಲ್ಲ ಜೀವರಾಶಿಗಳಲ್ಲಿಯೂ ಭೇದ ಇದೆ ಅಂತ ಘಂಟಾಘೋಷವಾಗಿ ಸಾರಿದ ವ್ಯಕ್ತಿಗಳು ಅವರ ಶ್ರೀಮದಾಚಾರ್ಯರು. ಹಾಗಾಗಿ ಹೇಳಲಿಕ್ಕಾಯಿತು,
ಇತರ ಸಿದ್ಧಾಂತಕಾರರು ಹೇಳದ ಸಿದ್ಧಾಂತವನ್ನ ಶ್ರೀಮದಾಚಾರ್ಯರು ಯಾಕೆ ಉಲ್ಲೇಖವನ್ನ ಮಾಡಿದರು ಅಂತ ಹೇಳಿದ್ರೆ, ಇದು ನಾನು ಅನುಭವಕ್ಕೆ ತಂದುಕೊಂಡ ಸಿದ್ಧಾಂತ, ಇದು ಕಣ್ಣಾರೆ ಕಂಡ ಸಿದ್ಧಾಂತ, ಇದು ಶ್ರೀಮದಾಚಾರ್ಯರು ಹೇಳಿದ ಸಿದ್ಧಾಂತ, ನಮ್ಮ ಅನುಭವಕ್ಕೆ ಬರುವ ಸಿದ್ಧಾಂತ ಶ್ರೀಮದಾಚಾರ್ಯರ ಸಿದ್ಧಾಂತ. ಹಾಗಾಗಿ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮ ಏವ ಈ ಒಂದು ಭಾವನೆ ನಮ್ಮಲ್ಲಿ ಸದಾ ಇರಬೇಕು. ಹಾಗಾಗಿ ಸುಗ್ರೀವನ ಎದುರಿಗೆ ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ, ಸುಗ್ರೀವ, ಇಬ್ಬರು ನೀವು ಕಪಿಗಳು ಒಂದೇ ರೀತಿಯಲ್ಲಿ ಕಾಣ್ತಾ ಇದ್ದೀರಿ. ಏನಾದ್ರೂ ಒಂದು ವೇಳೆ ನಾನು ವಾಲಿ ಅಂತ ತಿಳಿದುಕೊಂಡು ಬಾಣ ಬಿಟ್ಟಾಗ ನಿನಗೇ ಅದು ಬಂದು ತಗಲಿದ್ರೆ ನೀನೇನಾಗ್ತಾ ಇದ್ದಿ? ಈಗಿಷ್ಟು ಬಂದು ಮಾತನ್ನಾದ್ರೂ ಆಡ್ತಾ ಇದ್ದಿ, ಹಾಗೇನಾದ್ರೂ ಬಾಣ ಬಿಟ್ಟಿದ್ದಿದ್ರೆ ನೀನು ಸತ್ತೇ ಹೋಗ್ತಾ ಇದ್ದಿ. ಏನ್ ಮಾಡ್ಬೇಕಾಗಿತ್ತು? ಹೌದು ಅಂತ ಅನ್ನಿಸ್ತು. ಈಗೇನ್ ಮಾಡಬೇಕು? ಇನ್ನೊಮ್ಮೆ ಯುದ್ಧಕ್ಕೆ ಹೋಗು ಅಂತಂದ ಶ್ರೀರಾಮಚಂದ್ರ. ಒಮ್ಮೆ ಸುಗ್ರೀವನಿಗೆ ಗಾಬರಿ ಆಯ್ತು. ಈಗಲೇ ನನಗೆ ಶಕ್ತಿ ಇಲ್ಲ, ವಾಲಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ನಾನು ಕಣ್ಣಗಾಯ ನೀರಿಗಾಯ ಬಂದಿದ್ದೇನೆ. ರಾಮ, ಇನ್ನೊಮ್ಮೆ ಹೋಗುವ ಸಾಮರ್ಥ್ಯ ನನಗಿಲ್ಲ. ಹೋದಾಗ ಮತ್ತೆ ಇದೇ ಸಮಸ್ಯೆ ಬರುತ್ತಲ್ವೋ ಅಂತ ಕೇಳಿ. ಅದಕ್ಕೆ ರಾಮಚಂದ್ರ, ಸುಮ್ಮನೆ ಹೋಗ್ಬೇಡಪ್ಪ, ಪಕ್ಕದಲ್ಲಿ ನಿಂತ ಹನುಮಂತನನ್ನ ಕರೀತಾ ಇದ್ದಾನೆ ಶ್ರೀರಾಮಚಂದ್ರ. ಹನುಮಂತನನ್ನ ಕರೆದು ಈ ಹನುಮಂತನ ಕೈಯಲ್ಲಿ ಒಂದು ಹಾರವನ್ನ ಸುಗ್ರೀವನಿಗೆ ಹಾಕಿಸಿದ ಶ್ರೀರಾಮ. ಈ ಹಾರವನ್ನ ತೊಟ್ಟು ಹೋಗು, ಆಗ ನನಗೆ ಗೊತ್ತಾಗುತ್ತೆ. ಹಾರವನ್ನ ಧಾರಣೆ ಮಾಡಿದವ ಸುಗ್ರೀವ, ಹಾರ ಇಲ್ಲದ ಕಪಿ ಅವ ವಾಲಿ ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ವ್ಯತ್ಯಾಸ ಗೊತ್ತಾಗುತ್ತೆ ನಿಮ್ಮಿಬ್ಬರಲ್ಲಿ ಯಾರ್ಯಾರು ಅಂತ. ವ್ಯತ್ಯಾಸ ತಿಳಿತು ಅಂತ ಆದ್ರೆ ಸುಗ್ರೀವ ನನ್ನವ, ಅವರನ್ನ ರಕ್ಷಣೆ ಮಾಡಬೇಕು ಅಂತ ತಿಳಿದು ನಿನ್ನ ವಿರುದ್ಧವಾಗಿ ಹೋರಾಟವನ್ನ ಮಾಡುವ ಆ ವಾಲಿಗೆ ನಾನು ಬಾಣ ಪ್ರಯೋಗ ಮಾಡುತ್ತೇನೆ ಅಂತ ಧೈರ್ಯ ತುಂಬಿ ಶಕ್ತಿಯನ್ನ ತುಂಬಿ ಶ್ರೀರಾಮಚಂದ್ರ ಹನುಮಂತನ ಕೈಯಲ್ಲಿ ಹಾರವನ್ನ ಹಾಕಿಸಿ ಕಳಿಸಿದ. ಎರಡನೆಯ ಬಾರಿ ವಾಲಿ ಯುದ್ಧವನ್ನ ಮಾಡಿ, ಎರಡನೆಯ ಬಾರಿ ಯುದ್ಧಕ್ಕೆ ಹೋದಾಗ ಶ್ರೀರಾಮಚಂದ್ರನ ಮೇಲೆ ಭಾರಿ ಭರವಸೆಯನ್ನು ಇಟ್ಟುಕೊಂಡ ಸುಗ್ರೀವ ವಾಲಿ ಬಳಿಯಲ್ಲಿ ಯುದ್ಧವನ್ನ ಮಾಡಬೇಕು ಅಂತ ತಾನು ಮುಂದೆ ಹೋಗ್ತಾ ಇದ್ದಾನೆ. ಯುದ್ಧಕ್ಕೆ ಕರೀತಾನೆ ವಾಲಿಯನ್ನ. ಆದರೆ ವಾಲಿ ಯುದ್ಧದಲ್ಲಿ ವಾಲಿ ತಾನು ಸಾಯ್ತಾನೆ, ಯುದ್ಧದಲ್ಲಿ ತಾನು ಕೆಳಗಡೆ ಬೀಳುತ್ತಾನೆ. ಇದರ ಮೂಲಕ ಶ್ರೀರಾಮಚಂದ್ರ ಭಗವಂತನಲ್ಲಿ ನಮಗೆ ವಿಶ್ವಾಸ ಇರಬೇಕೇ ವಿನಃ ಅವಿಶ್ವಾಸ ಬೇಡ ಅಂತ. ಯಾಕೆಂದ್ರೆ ಒಂದು ಮಾತು ಹೇಳ್ತಾರೆ, ವಿಶ್ವಾಸೋ ಫಲದಾಯಕ. ಎರಡನೇ ಬಾರಿ ಹೋದಾಗ ರಾಮನ ವಿಶ್ವಾಸಕ್ಕೆ ಪಾತ್ರನಾದ ಸುಗ್ರೀವ ಭಾರಿ ವಿಶ್ವಾಸವನ್ನು ಇಟ್ಟು ಹೋದ, ತಾನು ಗೆದ್ದ. ಸಂಶಯ ಪಟ್ಟದಕ್ಕೆ ಅವನಿಗೆ ಶಿಕ್ಷೆ ಆಯಿತು. ಭಾಗವತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ರಕ್ಷತೀತ್ಯೇವ ವಿಶ್ವಾಸ ರಕ್ಷತ್ಯೇವ ಜನಾರ್ದನ. ಯಾವಾಗ ನಮಗೆ ಭಗವಂತ ರಕ್ಷಣೆ ಮಾಡುತ್ತಾನೆ ಅಂತ ಹೇಳಿದರೆ, ಭಗವಂತ ನಮ್ಮನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ಭರವಸೆ ಇತ್ತೋ ರಕ್ಷಣೆ ಮಾಡ್ತಾನೆ. ಸರಕ್ಷಿತ ರಕ್ಷತಿ ಯೋಗಿ ಗರ್ಭೆ, ಬಹಳ ಪ್ರಸಿದ್ಧವಾದ ಮಾತು. ಅನೇಕ ಬಾರಿ ಇದನ್ನು ನಾವು ಕೇಳಿರುತ್ತೇವೆ. ತಾಯಿಯ ಗರ್ಭದಲ್ಲಿ ನಾವಿದ್ದಾಗ ನಮ್ಮನ್ನು ಯಾರು ರಕ್ಷಣೆ ಮಾಡಿದ್ರು? ಏನೋ ಕಾಲಕ್ಕೆ ಸ್ಕ್ಯಾನ್ ಮಾಡಿಸ್ತಾ ಇದ್ರು ಡಾಕ್ಟ್ರು, ಏನೇನೋ ಔಷಧಿಗಳನ್ನು ಕೊಡ್ತಾ ಇದ್ರು, ಮಗು ಸುರಕ್ಷಿತವಾಗಿತ್ತು. ಇದೆಲ್ಲ ನಾಟಕ. ಇದ್ಯಾವುದು ಕೆಲಸ ಮಾಡೋದಿಲ್ಲ. ಕೇವಲ ನಮಗೆ ಪ್ರಧಾನವಾಗಿ ನಮಗೆ ನಂಬಿಕೆ ಇಲ್ಲ, ಅದರಿಂದ ಇವುಗಳನ್ನು ನಾವು ನಂಬುತ್ತೇವೆ. ಕೊನೆಗೆ ನಮ್ಮನ್ನ ರಕ್ಷಣೆ ಮಾಡಿದ ವ್ಯಕ್ತಿ ಅವ ಭಗವಂತನೇ. ಭಗವಂತನನ್ನ ಬಿಡ್ತೇವೆ, ಆ ಡಾಕ್ಟರ್ನ ಹೊಗಳಿರ್ತಾರ. ಭಾರಿ ಚೆನ್ನಾಗಿ ನಮಗೆ ನಮ್ಮ ಹೆರಿಗೆ ಮಾಡಿಸಿಬಿಟ್ರು, ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡ್ಕೊಂಡ್ಬಿಟ್ರು, ಅವರನ್ನು ಹೊಗಳಿಕ್ ಪ್ರಾರಂಭ. ಇವಾಗ ಕೊಟ್ಟ ಎಲ್ಲ ಔಷಧಿಗಳು ಕೂಡ ಕೆಲಸ ಮಾಡಬೇಕು ಅಂತಾದರೆ ಆ ಭಗವಂತನ ಇಚ್ಛೆ ಇಲ್ಲದಿದ್ದರೆ, ಭಗವಂತನ ಪ್ರಯತ್ನ ಇಲ್ಲದಿದ್ದರೆ ಯಾವುದು ಇದೆ. ಭಗವಂತನ ಕಾರ್ಯವೇ ಜಗತ್ತಿನಲ್ಲಿ ಪ್ರಧಾನ, ಉಳಿದದ್ದೆಲ್ಲ ನಿಮಿತ್ತ ಮಾತ್ರ. ಹಾಗಾಗಿ ಸುಗ್ರೀವ ರಾಮನನ್ನ ನಂಬಿ ಹೋದ. ಹಾಗಾಗಿ ಶ್ರೀರಾಮಚಂದ್ರ ಬಹಳ ವಿಶ್ವಾಸದಿಂದ ಆ ಸುಗ್ರೀವನನ್ನ ತಾನು ಸಂರಕ್ಷಣೆ ಮಾಡಿದ. ಸುಗ್ರೀವ ತಾನು ರಾಮನ ಮೇಲೆ ಅವಿಶ್ವಾಸವನ್ನ ತಾಳಿದ್ದಕ್ಕೆ ಅವ ಪೆಟ್ಟು ತಿನ್ನುವಂತೆ ಆಯಿತು. ಈ ಒಂದು ಪ್ರಸಂಗ ನಮಗೆ ಒಳ್ಳೆ ಪಾಠ ಕಲಿಸಿದ್ದು, ಎಂದೂ ಕೂಡ ಭಗವಂತನ ಬಗ್ಗೆ, ಧರ್ಮದ ಬಗ್ಗೆ ಅವಿಶ್ವಾಸವನ್ನ ನಾವು ತಾಳಿದರೆ ನಮಗೆ ಕಷ್ಟ, ಕಟ್ಟಿಟ್ಟ ಬುದ್ಧಿ ಅಂತ. ಎಂಥ ಶ್ರೀರಾಮಚಂದ್ರನ ಎದುರಿಗೇ ಇದ್ದ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಸುಗ್ರೀವನಿಗೂ ಅವನ ಅಗ್ನಿಸಾಕ್ಷಿಯಾಗಿ ಸ್ನೇಹವನ್ನ ಮಾಡಿಕೊಂಡ ಶ್ರೀರಾಮಚಂದ್ರ ಸುಗ್ರೀವನನ್ನೂ ಕೈ ಬಿಟ್ಟುಬಿಟ್ಟ. ಯಾಕೆ? ಅದಕ್ಕೆ ಕಾರಣ ಅವ ಪಟ್ಟ ಅವಿಶ್ವಾಸವೇ ಕಾರಣ. ನಮ್ಮನ್ನು ಹೇಳಬಾರದು.
ದಾರಿ ಬಹಳ ಜಾಗರೂಕತೆಯಿಂದ ಇರಬೇಕು ಎನ್ನುವ ಅಂಶ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಹನುಮಂತನ ಕೈಯಲ್ಲಿ ಮಾಲೆಯನ್ನ ಧಾರಣೆ ಮಾಡಿಸಿಕೊಂಡು ರಾಮನ ತುಂಬಾ ವಿಶ್ವಾಸವನ್ನ ಪಡೆದುಕೊಂಡು ಸುಗ್ರೀವ ತಾನು ಪ್ರವೃತ್ತಿಯನ್ನ ಮಾಡಿದ. ವಾಲಿಯನ್ನ ಮತ್ತೊಮ್ಮೆ ಯುದ್ಧಕ್ಕೆ ಕರೀತಾ ಇದ್ದಾನೆ. ವಾಲಿ ಯುದ್ಧಕ್ಕೆ ಬಾ ಅಂತ. ನಡುರಾತ್ರಿಯಲ್ಲಿ ಯುದ್ಧಕ್ಕೆ ಸುಗ್ರೀವ ತಾನು ಕರೀತಾ ಇದ್ದಾನೆ. ವಾಲಿ ಹೊರಟೇ ಬಿಟ್ಟ. ಅವನದೊಂದು ಪ್ರತಿಜ್ಞೆ ಇದೆಯಲ್ಲ, ಯುದ್ಧ ಪ್ರಿಯ, ಯಾರು ಯಾವಾಗ ಯುದ್ಧಕ್ಕೆ ಕರೆದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ ಅನ್ನುವ ವಾಲಿ ನಡುರಾತ್ರಿಯಲ್ಲಿ ಸುಗ್ರೀವ ತಾನು ಕರೆದಾಗ ಮತ್ತೆ ಯುದ್ಧಕ್ಕೆ ಹೊರಟ. ಆ ಹೊರಟ ವಾಲಿಯನ್ನ ಅವನ ಹೆಂಡತಿಯಾದ ತಾರಾ ಕಡಿತಾ ಇದ್ದಾಳೆ. ಈಗ ಹೋಗಬೇಡ್ರಿ, ಕಡಿಯಿರಿ, ಸ್ವಲ್ಪ ಅವಕಾಶವನ್ನು ಕೊಡಿ, ಬೆಳಗಾದ್ರೆ ಸುಗ್ರೀವ ಎಲ್ಲಿಯೂ ಹೋಗೋದಿಲ್ಲ, ಅಲ್ಲಿಯೇ ಇರ್ತಾನೆ. ಹಾಗಾಗಿ ಬೆಳಗಾದ ಮೇಲೆ ನೀವು ಯುದ್ಧಕ್ಕೆ ಹೋಗಬೇಡ್ರಿ ಅಂತ ವಾಲಿಯನ್ನ ತಡೆಯುವ ಪ್ರಯತ್ನವನ್ನ ಹೆಂಡತಿಯಾದ ತಾರೆ ತಾನು ಮಾಡುತ್ತಾಳೆ. ಆದರೆ ಹೆಂಡತಿಯ ಮಾತುಗೂ ಬೆಲೆಯನ್ನ ಕೊಡದೆ ವಾಲಿ ಯುದ್ಧಕ್ಕೆ ಹೋಗಿಯೇ. ಅದರ ಮೂಲಕವೂ ರಾಮಾಯಣ ನಮಗೊಂದು ಸಂದೇಶವನ್ನ ನೀಡಿದೆ. ಆ ತಾರೆ ಮತ್ತು ವಾಲಿ ಇವರಿಬ್ಬರ ನಡುವೆ ನಡೆದ ಸಂವಾದ, ವಾಲಿಯ ನಿರ್ಣಯ, ಜೊತೆಗೆ ವಾಲಿಯ ರಾಮಚಂದ್ರ ಮಾಡಿದ ವಾಲಿಯ ನಿಗ್ರಹ, ಎಲ್ಲವನ್ನು ಕೂಡ ನಾಳೆ ಹೇಳುತ್ತಾ ರಾಮಚಂದ್ರನ ಅಪಾರವಾದ ಸಾಮರ್ಥ್ಯವನ್ನ ಇವತ್ತಿನ ದಿವಸ ಏಕಾದಶಿಯ ದಿವಸ ನಾವೆಲ್ಲ ರಾಮಾಯಣದ ನೋಡಿದ್ದೇವೆ. ಇಂತಹ ಶ್ರೀರಾಮಚಂದ್ರನ ವಾಯುದೇವರ ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೇಣ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣ.